सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಜಟ್ಕ ಇವತ್ ಬೆಳಗ್ಗೆಯಿಂದಾನು ಸ್ಪೇಸ್ ನಲ್ಲಿ ಏನ್ ನೋಡ್ತಾ ಇದ್ದೀರಾ? ಅಲ್ಲೋ ಇಲ್ಲಿ ಕೇಳಪ್ಪ ಜ್ಯೋತಿಗಳೇ ಗಸಿಟ, ಇವತ್ತು ಸ್ಪೇಸ್ ನಲ್ಲಿ ಮಾರ್ಸ್ ಹತ್ರ ಗೋಲ್ಡನ್ ಆಸ್ಟರೈಡ್ಸ್ ಮತ್ತೆ ಬ್ಲಾಕ್ ಆಸ್ಟರೈಡ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ಳುತ್ತೆ ಕೇಳಪ್ಪ. ನಾನು ನೋಡ್ತೀನಿ ಬಿಡ. ಅವೆರಡು ಆಸ್ಟರೈಡ್ಸ್ ಡಿಕ್ಕಿ ಹೊಡ್ಕೊಂಡ ತಕ್ಷಣ ಒಂದು ಅಗಾಧವಾದ ಶಕ್ತಿ ಉತ್ಪನ್ನ ಆಗುತ್ತೆ ಕಡೆಯ. ಅದ್ರ ಪವರ್ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಕಡೆಯ. ಮಾರ್ಸ್ ಬಗ್ಗೆ ಗೊತ್ತಿಲ್ಲ ನಂಗೆ. ಯಾವ್ದೋ ಒಂದು ವಿಚಿತ್ರ ವಸ್ತು ನಮ್ಮ ಹತ್ರನೇ ಬರ್ತಾ ಇದೆ. ಅದರಿಂದ ನಮ್ಮನ್ನ ಯಾರು ಕಾಪಾಡ್ತಾರೆ? ಅಯ್ಯೋ ಅದು ಯಾವ್ದೇ ವಸ್ತು ಒಂದ್ ಸ್ವಲ್ಪ ನೋಡ್ತೀನಿ, ಈ ಕಡೆ ಬಾರಿ ಆ ಜಾಗ ಬಿಡು. ಒಗ್ಯಾಕಿಸ್ಕೊಂಡ್ರು ಪೇಷಂಟ್ಗಳ ಹಣೆ ಕಡೆ. ಇದು ಒಂಥರ ಸ್ಪೇಸ್ ಶಿಪ್. ನಡೆಯಪ್ಪ ಹೋಗಿ ನೋಡೋಣ. ಇದೇನಿದು? ಇದೇನಿದು? ಈ ಸ್ಪೇಸ್ ಶಿಪ್ ಎಲ್ಲಿಂದ ಬಂತು? ಓಡಿ ಓಡಿ ಫುರ್ಫುರಿ ನಗರ ಜನತೆಗೆ ತಿಳಿಸಬೇಕಾಗಿದೆ, ಇಲ್ಲಿ ಒಂದು ಸ್ಪೇಸ್ ಶಿಪ್ ಬರ್ತಾ ಇದೆ. ಅದು ಎಲ್ಲಿಂದ ಬಂದಿದೆ ಅಂತ ನಾವು ತಿಳ್ಕೋಬೇಕಾಗಿದೆ. ಯಾರಿಗೂ ಈ ಸ್ಪೇಸ್ ಶಿಪ್ ಎಲ್ಲಿಂದ ಬಂತು ಅಂತ ಇದುವರೆಗೂ ಗೊತ್ತಾಗ್ಲೇ ಇಲ್ಲ. ಯಾರು ಕಂಡಿಡಿದ್ದು, ಅವರ ಅಭಿಲಾಷೆ ಏನು ಅಂತ ಫುರ್ಫುರಿ ನಗರ ಜನಗಳು ತಿಳ್ಕೋಬೇಕಾಗಿದೆ. ರಾಜು, ಅಲ್ಲೋಡ ಸ್ಪೇಸ್ ಶಿಪ್. ಈ ಸ್ಪೇಸ್ ಶಿಪ್ ಎಲ್ಲಿಂದ ಬಂತು, ಏನಾಗುತ್ತೋ ಗೊತ್ತಿಲ್ಲ. ಅಯ್ಯೋ ಒಗ್ಯಾಕಿಸ್ಕೊಂಡ್ರ ಪೇಷಂಟ್ಗಳ ಗಸಿಟ, ಇದನ್ನ ಯಾರಪ್ಪ ತಡೀತಾರೆ? ನನ್ನ 20 ವರ್ಷದ ಅನುಭವದಲ್ಲಿ ಏಲಿಯನ್ಸ್ ಅಟ್ಯಾಕ್ ನಾನು ನೋಡೇ ಇಲ್ಲ. ಓ ಸ್ನೇಹಿತ ಚಿಕ್ಕಮ್ ಸರ್, ಹೆಂಗಾರು ಮಾಡಿ ತೆರೆದ್ಬಿಡಿ ಸರ್ ಅದನ್ನ. ಅಪ್ಪ ಏಯ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನು ಮೇಲಾಡಿ, ನಮ್ಮ ಡಿಪಾರ್ಟ್ಮೆಂಟ್ ಮೇಲಾಡಿ. ಏಯ್ ಅಯ್ಯಪ್ಪ ಮೋಡು ಬದಲು ಎಲ್ಲಿದ್ದೀರೋ? ಅರೆ ಇದೇನಾಗ್ತಾ ಇದೆ? ಮಾಡರ್ನ್ ಸಿಟಿ ಬ್ಯಾಂಕ್ ಇಂದ ನಮ್ ದುಡ್ಡು ಹಣ ಎಲ್ಲ ಆ ಸ್ಪೇಸ್ ಶಿಪ್ ಒಳಗೆ ಹೋಗ್ತಾ ಇದೆಯಲ್ಲ. ಯಾರು ನಿಲ್ಲಿಸಿದಿಲ್ಲ, ಯಾರು ತಡೀರಪ್ಪ. ಮೋಟು ಪತ್ಲು, ಮೋಟು ಪತ್ಲು ಬಂದ್ರು, ಮೋಟು ಪತ್ಲು ಬಂದ್ರು, ಮೋಟು ಪತ್ಲಿಗೆ ಜಯವಾಗ್ಲಿ, ಮೋಟು ಪತ್ಲಿಗೆ ಜಯವಾಗ್ಲಿ. ಮೋಟು ಪತ್ಲು
ಪಿಂಕಿ ಪಾಂಕಿ ಜಲ್ದಿ ಬನ್ನಿ. ಇವರಿಬ್ರು ಯಾರು? ಪ್ಯಾಂಕಿ ಅವ್ರು ಯಾರೇ ಆಗಿರ್ಲಿ, ಅವ್ರ ಧೈರ್ಯ ನೋಡು. ತಿಜೋರಿ ಮೇಲೆ ನೇತಾಡ್ಕೊಂಡು ಮೇಲ್ ಬಂದಿದ್ದಾರೆ. ಆದಷ್ಟು ಬೇಗ ಗೊತ್ತಾಗುತ್ತೆ ಇವ್ರಿಗೆ ಏನ್ ತಪ್ಪು ಮಾಡಿದ್ದಾರೆ ಅಂತ. ನಡಿ, ತಿಜೋರಿನ ಹೀಟ್ ಮಾಡು, ಅವರಾಗೆ ಕೆಳಗಡೆ ಬಿದ್ದೋಗ್ತಾರೆ. ಏನ್ ಮಾಡ್ತಾ ಇದೀಯಾ? ಸುಡ್ತಾ ಇದೆ ಸುಡ್ತಾ ಇದೆ. ಗರಂ ಆಗ್ಬಿಟ್ಟಿದೆ, ನನ್ನ ಕೈಯೆಲ್ಲ ಬಿಸಿ ಆಗ್ತಾ ಇದೆ ಕಣೋ. ಇಲ್ಲ ಮೋಟು, ಒಳಗಡೆಯಿಂದ ತಿಜೋರಿನ ಹೀಟ್ ಅಪ್ ಮಾಡ್ತೀಯಾರೆ. ನನ್ನ ಮಾತನ್ನ ಹೇಳಿದ್ರೆ ನನಗೆ ಗೈಡ್ ಕೇಳು. ನಾನು 1 2 3 ಎಣಿಸ್ತೀನಿ, ಜಂಪ್ ಮಾಡ್ಬಿಡು. 1 2 3. ಎಲ್ಲಿದೆ ಮೋಟು? ಮೋಟು ಮೋಟು ಮೋಟು, ಏನ ನಿನ್ ಕತೆ? ಕೆಳಗಡೆ ಹೋಗಕ್ಕೆಲ್ಲ ಹೇಳಿದ್ರಿ, ಮೇಲ್ಗಡೆ ಬರೋ. ಓ ಸಾರಿ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಕಣೋ, ಮತ್ತೆ ಮಿಸ್ಟೇಕ್ ಆಗ್ಬಿಡ್ತು. ಅಯ್ಯ ಬಾ, ಶಾಬಾಷ್ ಮೋಟು, ಪತ್ಲು ಶಾಬಾಷ್. ಓಹೋ, ಇವರಿಬ್ರು ಭಾರಿ ಚಾಲಾಕಿಗಳಿದ್ದಾರೆ. ತಿಜೋರಿನ ಬಿಟ್ಟು ರಾಕೆಟ್ಗೆ ಅಂಟ್ಕೊಂಡಿದ್ದಾರೆ. ಡೋಂಟ್ ವರಿ ಪ್ಯಾಂಕಿ, ಅವರು ರಾಕೆಟ್ ನ ಬಿಟ್ಟಿಲ್ಲ ಅಂದ್ರೆ ರಾಕೆಟ್ ಅವ್ರನ್ನ ಬಿಟ್ಬಿಡುತ್ತೆ. ಪಿಂಕಿ, ಡಿಟ್ಯಾಕ್ ದ ಲೋವರ್ ಪೋರ್ಷನ್. ಮೋಟು ರೆಡಿನೇನಾ? 1 2 3. ಓಕೆ, ಬಾ. 5 6 7 8 9 10. ಅರೆ ಪತ್ಲು, ನಾವು ಬರೀ ಎಣಿಸ್ತಾನೆ ಇದೀವಲ್ಲೋ. ಮೋಟು ಮರ್ತ್ಬಿಟ್ಟಿಯೇನೋ? 3 ಎಣಿದ ತಕ್ಷಣ ಜಂಪ್ ಮಾಡ್ಬೇಕು ಕಣ. ರೆಡಿ? 1 Okay. 2 3. ಎಣಿಸ್ತಾನೆ ಇರ್ಬೇಕು ಕಣ, ನಡೀತಾನೆ ಇರು. 1 2 1 2 1 2 1 2 1 2. ನೀವಿಬ್ರು ಒಳಗೆ ಬಂದ್ರಿ? ಯಾರು ನೀವಿಬ್ರು? ಇವನು ಮೋಟು ಅಂತ, ನಾನು ಪತ್ಲು ಅಂತ. ತಾವ್ಯಾರೋ ಗೊತ್ತಾಗ್ಲಿಲ್ವಲ್ಲ? ಐ ಆಮ್ ಪಿಂಕಿ, ಇವನು ಪ್ಯಾಂಕಿ, ಅವನು ಪಾಂಕಿ. ನಾವು ಹೈಟೆಕ್ ರಾಬರ್ಸು. ಫುರ್ಫುರಿ ನಗರದ ಯಾವುದೋ ಬ್ಯಾಂಕಲ್ಲಿ ಒಂದು ಅತ್ಯಮೂಲ್ಯ ಡೈಮಂಡ್ ಇಟ್ಟಿದ್ದಾರೆ, ಅದಕ್ಕೋಸ್ಕರನೇ ಬಂದಿದ್ದು. ಇದು ನಮ್ಗಳ ವಿಷಯ. ಇವಾಗ ಇದನ್ನ ಹೇಳಿ, ನೀವ್ ಯಾರು? CID, ಪೊಲೀಸ್, ಯಾವ್ದಾದ್ರು ಡಿಟೆಕ್ಟಿವಾ? ಒಳ್ಳೆಯವ್ರಿಗೆ ಸ್ನೇಹಿತರು, ಕೆಟ್ಟವ್ರಿಗೆ ಶತ್ರುಗಳು. ಮೋಟು ಪತ್ಲು ಅಂತ. ಇವಾಗ ಕರೆಕ್ಟಾಗಿ ನಮ್ಮ ಮಾತು ಕೇಳಿಸ್ಕೊಳ್ಳಿ. ಈ ಟೈಮು ನಾನು ಸಮೋಸ ತಿನ್ನೋ ಟೈಮು. ಈಗಲೇ ಈ ರಾಕೆಟ್ನ ಫುರ್ಫುರಿ ನಗರ ಕಡೆ ತಿರುಗಿಸಿ ನೀವು. ಮತ್ತೆ ಕದ್ದಿರೋ ಪ್ರತಿಯೊಂದು ತಿಜೋರಿನ ನಮಗ್ ಕೊಟ್ಬಿಡಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಜಾಸ್ತಿ ಏನ್ ಮಾಡಲ್ಲ, ನೀವು 3 ಜನಕ್ಕೆ ಸರಿಯಾಗಿ ಇಕ್ತೀನಿ.
ಪ್ಯಾಂಕಿ ನೀನು ಹುಷಾರಾಗಿದ್ಯಾ? ಬಾಯ್ ಬಾಯ್ ಮೋಟು ಪತ್ಲು, ಇವಾಗ ನಿಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ. Meteor attack, meteor attack, meteor attack, meteor attack, meteor attack. ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಅಂತ ನಿಂಗೆ ಗೊತ್ತು. ಏನಾದ್ರೂ ಯೋಚನೆ ಮಾಡೋ ಬೇಗ. ಮೊಟ್ಟು ಬರ ಬೇಗ. ಇದೆಲ್ಲ ಏನಾಗ್ತಾ ಇದೆ? ಪಾಂಕಿ, ನಮ್ ಬಟ್ಟೆ ಎಲ್ಲ ಹೆಂಗ್ ಬದಲಾಯ್ತು? ಮತ್ತೆ ನಾವ್ ಹೆಂಗೆ ಈ ತರ ಹಾರಾಡ್ಲಿಕ್ಕೆ ಸಾಧ್ಯ? ಗೊತ್ತಿಲ್ಲ ಗೆಳೆಯ, ಆದ್ರೆ ನನ್ನ ಒಳಗಡೆಯಿಂದ ಯಾವುದೋ ಒಂದು ಶಕ್ತಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ನೋಡು. ಪಾಂಕಿ, ಇದು ನೀನ್ ಹೇಗ್ ಮಾಡ್ದೆ? ನಿನಗೆ ಸೂಪರ್ ಪವರ್ ಸಿಕ್ಕಿದ್ಯಾ? ಪ್ಯಾಂಕಿ ಹುಷಾರು. ಓ ಮೈ ಮೈ, ನಮಗೆ ಸೂಪರ್ ಪವರ್ ಸಿಕ್ಕಿದೆ. ಈ ನಮ್ಮ 3 ಜನಕ್ಕೂ ಈಗ ಏನಾಗಿದೆ? ಈ ಸ್ಪೇಸು ನಮ್ಗೆ ಇಷ್ಟೊಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ? ವಿ ಆರ್ ದ ಸೂಪರ್ ಹೀರೋ ಆಫ್ ದ ಮಾಲ್. ಪಿಂಕಿ, ಪಾಂಕಿ, ಎಲ್ಲಾರು ಅನ್ಕೊಂಡಿರ್ತಾರೆ ನಾವು ಸತ್ತೋಗಿದ್ದೀವಿ ಅಂತ. ಆದ್ರೆ ಇವಾಗ ನಾವು ಫುರ್ಫುರಿ ನಗರದ ಎಲ್ಲರಿಗೂ ತೋರ್ಸೋಣ ಆಟ ಇವಾಗ ಶುರುವಾಗಿದೆ ಅಂತ. ಲೆಟ್ಸ್ ಗೋ.
ನಮ್ಮ ಜೀವ ಅಂತ ಉಳಿಸ್ಕೊಂಬಿಟ್ವಿ. ಆದ್ರೆ ನನಗಿನ್ನೂ ಭಾಳ ಬೇಜಾರಾಗ್ತಿದೆ. ಆ ಪಿಂಕಿ ಪ್ಯಾಂಕಿ ಅವ್ರಿಗೆಲ್ಲ ಹೆಂಗೆ ಬಚಾವ್ ಮಾಡೋದು ಅಂತ. ಪಾಪ ಅವರು ಮನುಷ್ಯರೇ ಅಲ್ವಾ? ಅಯ್ಯಬ್ಬ ಮೋಟು ಪತ್ಲು, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಅವರಿಗೆ ಕಷ್ಟ ಕೊಡಬೇಕು ಅಂತ ಅಲ್ಲ. ಮತ್ತೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ ನೀವು? ಮಾಡಿದ್ದುಂಡು ಮಹಾರಾಯ. ಯಾ 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 ಮಹಾರಾಯ ಯಾ. ಅಯ್ಯ ಏನಪ್ಪ ಹಿಂಗೆ ಆಡ್ಕೊ ಬರ್ತಾ ಇವಾಗೆಲ್ಲ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಪತ್ಲು. ನಾವು ವಾಪಸ್ ಬಂದಿದ್ದೀವಿ. ಎಲ್ಲರೂ ಅರೆ ಇವ್ರ್ಯಾರಪ್ಪ? ಪಿಂಕಿ ಪಾಂಕಿ ಪ್ಯಾಂಕಿ, ನೀವು ಬಚಾವ್ ಬಿಡ್ರಿ. ಆದ್ರೆ ನೀವು 3 ಜನನು ಯಾಕೆ ಇಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀರಲ್ಲ? ಸ್ಪೇಸ್ ಗಾಳಿ ಕುಡ್ದು ಕೆಳಗಡೆ ಬಂದ್ಬಿಟ್ರಿ ಅಲ್ವಾ? ಡಾಕ್ಟ್ರಣ್ಣ, ಇವ್ರು 3 ಜನನು ಅಷ್ಟು ದೊಡ್ಡ ಬ್ಲಾಸ್ಟ್ ಆದ್ರು ಮತ್ತೆ ಫುರ್ಫುರಿ ನಗರಕ್ಕೆ ಬಂದಿದಾರಲ್ಲ, ಇವರು ಹೆಂಗ್ ಬಚಾವಾದ್ರು ಅಂತ. ಪತ್ಲು, ನನ್ನ ಜೀವದ ಗೆಳೆಯ, ಅದು ಸ್ಪೇಸ್ನಲ್ಲಿ ಗೋಲ್ಡನ್ ಆಸ್ಟ್ರಾಯ್ಡ್ಸು ಮತ್ತು ಬ್ಲ್ಯಾಕ್ ಆಸ್ಟ್ರಾಯ್ಡ್ಸು ಇವೆರಡು ಡಿಕ್ಕಿ ಹೊಡಿತಲ್ಲ, ಆ ಪವರ್ ಬರುತ್ತೆ ಕಣಪ್ಪ. ಅವಾಗ ಇವರೆಲ್ಲ ಅಲ್ಲೇ ಇದ್ರು ಅನ್ಸುತ್ತೆ. ಆ ಪವರು ಇವ್ರಿಗೆ ಸಿಕ್ಕಿರ್ಬೋದು ಕಣಪ್ಪ. ಅದರಿಂದನೇ ಇವ್ರು 3 ಜನಕ್ಕೂ ಒಂಥರ ಸೂಪರ್ ಪವರ್ ಸಿಕ್ಬಿಟ್ಟಿದೆ ಕಣಪ್ಪ. ಕುಸ್ಸು ಎಲ್ಲ ಏನಿಲ್ಲ. ನನ್ ಕಿವಿ ತುಂಬಾ ಶಾರ್ಪ್ ಇದೆ. ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ ಸೈಂಟಿಸ್ಟ್. ವಿ ಆರ್ ದ ಸೂಪರ್ ಹೀರೋ ಆಫ್ ಮಾರ್ಸ್. ಸೂಪರ್ ಹೀರೋಸ್ ಅಲ್ಲ ಕಣಯ್ಯ, ನೀವು ಸೂಪರ್ ವಿಲನ್ಸ್ಗಳು. ಯು ಆರ್ ದ ಸೂಪರ್ ವಿಲನ್ಸ್ ಆಫ್ ಮಾರ್ಸ್. ಮಾಡೋದೆಲ್ಲ ಕಳ್ತನ, ಮತ್ತೆ ಹೀರೋ ಅನ್ಸ್ಕೋಬೇಕಾ ನೀವೆಲ್ಲ? ಹೀರೋ ಅನ್ಸ್ಕೊಳಕ್ಕೆ ಯಾವ ಹಕ್ಕು ಇಲ್ಲ ನಿಮ್ಗೆ. ವಿಲನ್ ಅಂದ್ರೆ ವಿಲನ್ನೇ ಆಗಿರ್ತೀನಿ ಬಿಡು. ನೀನು ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ನೀನೇ ತುಂಬಾ ಶಕ್ತಿವಂತ ಅನ್ಕೊಂಡಿದ್ಯಾ? ಆ ಬ್ಯಾಂಕ್ ನಲ್ಲಿರೋ ವಜ್ರ ತಗೊಂತೀವಿ. ಇಡೀ ಪ್ರಪಂಚನ ಅಟ್ಯಾಕ್ ಮಾಡೇ ಮಾಡ್ತೀವಿ. ತಡಿಯಕ್ಕಾದ್ರೆ ನಿನ್ ಕೈಲಿ ತಡಿ. ಪತ್ತು ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ. ಬೇಗ ಏನಾದ್ರೂ ಯೋಚಿಸೋ, ಐಡಿಯಾ ಕೊಡೋ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ಯಾವಾಗಲೂ ಮಾಡ್ತೀಯಲ್ಲ ಹಂಗೆ ಶುರು ಹಚ್ಕೊಳ್ಳೋ. ಸಮಸ್ಯೆ ತಿನ್ನು, ಕೆಲಸ ಶುರು ಹಚ್ಕೋ. ಓ, ನಾನು ನೋಡೇ ಬಿಡ್ತೀನಿ ಇಡೀ ವರ್ಲ್ಡ್ನ ಹೆಂಗೆ ನಿಮ್ ಕಂಟ್ರೋಲ್ ಇಟ್ಕೋತಿರೋ ಅಂತ. ಅರೆ ಪತ್ಲು, ಬಹಳ ಪವರ್ಫುಲ್ ಆಗಿದೆ ಅನ್ಕಣೋ ಅವನು. ನೋಡು, ನನ್ನ ಬೆರಳೆಲ್ಲ ಹೆಂಗ್ ಊದ್ಕೊಂಡ್ಬಿಟ್ಟಿದೆ. ಅವನ್ ಮೈ ಬಂಡೆ ಕಲ್ಗಿಂತ ಗಟ್ಟಿಯಾಗಿದೆ ಕಣೋ. ಮೋಟು, ಇನ್ನು ಹೊಡಿಬೇಕು ಅನ್ಕೊಂಡಿದ್ಯಾ? ಐ ಆಮ್ ರೆಡಿ. 1 2 3 ಗೋ. ಮಜಾ ಬಂತು. ಜಾನ್ ಹತ್ರ ಡಾನ್ ಮಜಾ ಬರ್ತಾ ಇದೆ. ಬಹಳ ದಿನ ಆದ್ಮೇಲೆ ಮೋಟು ಪತ್ಲಿಗೆ ತುಂಬಾ ಒದೆ ಬಿದ್ವು. ಇವ್ರಂತೂ ತುಂಬಾ ಪವರ್ಫುಲ್ ಅನ್ಸುತ್ತೆ. ಪವರ್ಫುಲ್. ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಜಾನ್ ಆಗ್ತೇನೆ ಡಾನ್. ಜಾನ್ ಆಗ್ತೇನೆ ಡಾನ್ 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 ಡಾನ್. ಬಾಬಾ
ನನ್ನ ಸ್ನೇಹಿತನಿಗೆ ಯಾಕ್ರೆ ಹಂಗ್ ಸಿಟ್ಟಿಸ್ತಾ ಇದ್ದೀರಾ ನೀವು? ಅವನ್ ತಿರ್ಗೋದನ್ನ ನಿಲ್ಸಿ ಈಗ್ಲೇ. ಹೌದಾ? ನಾನ್ ಯಾಕೆ? ನೀನೇ ನಿನ್ ಫ್ರೆಂಡನ್ನ ನಿಲ್ಸು. ಇದನ್ ತಗೋ. ಅಯ್ಯ, ಅಯ್ಯಮ್ಮ ಮೋಟು ಪತ್ಲು ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಈ ಚಿಂಗಮ್ ಇರ್ಬೇಕಾದ್ರೆ ನಿಮ್ ರೋಮಾನು ಯಾರು ಟಚ್ ಮಾಡಕ್ಕಾಗಲ್ಲ, ನಿಮ್ ಮೈನು ಮುಟ್ಟಕ್ಕಾಗಲ್ಲ. ಚಿಂಗಮಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲು ಇಂಪಾಸಿಬಲ್. ಅಯ್ಯಮ್ಮ ಎಲ್ಲ ಎಳ್ಳೀರುಗಳನ್ನು ಬ್ಲಾಸ್ಟ್ ಮಾಡಕ್ಬಿಟ್ಟ, ಅದು ಐ ಪವರ್ ಇಂದ. ಅಮ್ಮ ಎಕ್ಸೆಪ್ಟ್ ಒಂದ್ ಎಳ್ಳೀರು. ನನಗೆ ಗೊತ್ತಿಲ್ಲಪ್ಪ, ಫೋರಿನಗರಕ್ಕ ಏನ್ ವಾಕ್ರಾಕ್ ಆದಾಯ್ತು. ಓಡಿ, ಗೊತ್ತಿಲ್ಲ ಇವರು ನಮ್ ಜೊತೆ ಎಲ್ಲ ಏನ್ ಮಾಡ್ತಾರೆ ಅಂತ. ಯಾರು ಓಡಂಗಿಲ್ಲ ಇಲ್ಲಿಂದ. ಆಗ ಯಾವುದೇ ಪಿಂಕಿ ಪಾಂಕಿ ಪ್ಯಾಂಕಿ ಫುರ್ಫುರಿನಗರ್ ಜನಗಳಿಗೆ ಎದುರಿಸಿ ಏನು ಮಾಡ್ಕೊಳಕ್ಕಾಗಲ್ಲ. ಓಕೆ, ನಾ ಈಗ 3 ಜನಕ್ಕೂ ಅವ್ರ ಲೋಕ ಕಳ್ಸೇ ಬಿಡ್ತೇನೆ. ಒದೆ ಬಿದ್ರು ಇನ್ನೂ ನಿನಗ್ ಬುದ್ಧಿ ಬಂದಿಲ್ವಾ? ಯು ಆರ್ ಮೋಸ್ಟ್ ವೆಲ್ಕಮ್. ಮೋಟು ನನ್ನ ಜೀವನಗಳಿಗೆ ಮಾಡ್ಬೇಕಾಗಿರೋ ಕೆಲಸನ ಕೋಪದಿಂದ ಮಾಡಕ್ಕಾಗಲ್ಲಪ್ಪ, ತಲೆ ಉಪಯೋಗಿಸಿ ಮಾಡ್ಬೇಕು ಕಣಯ್ಯ. ಇಲ್ಲಿಂದ ಹೋಗೋಣ ಬರೀ, ಆಮೇಲೆ ಬೇಕಾದ್ರೆ ಪ್ಲಾನ್ ಮಾಡೋಣ. ಇಲ್ಲ ಡಾಕ್ಟರ್, ನನ್ನನ್ನು ತಡಿಬೇಡಿ. ಮೋಟು ಹೆದರ್ಕೊಂಡು ಓಡೋ ಅಷ್ಟು ಹೇಳಿ ಅಲ್ಲ. ಅಯ್ಯ ಮೋಟು, ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ. ಇಲ್ಲಿಂದ ನಮ್ಗೆ ಎಸ್ಕೇಪ್ ಆಗೋದೇ ಒಳ್ಳೇದು ಕಣೆ. ಈಗ ಓಡ ಇಲ್ಲಿಂದ. ಅಯ್ಯ ಅಮ್ಮ, ಅಯ್ಯೋ, ಎಲ್ಗೆ ಹೋಗ್ತಿದ್ದೀರಾ ಎಲ್ಲರೂ? ಏನಾಯ್ತು? ಗಟ್ಟಿಯಾಗಿ ನಾವು ನಮ್ ಶಕ್ತಿ ಪ್ರದರ್ಶನ ಮಾಡೋದು ನೋಡಿ. ನೀವ್ ಹೇಗಿದ್ರು ನಮ್ಗೆ ಒಳ್ಳೆದಿನ ಬಯಸ್ತಿದ್ರಲ್ಲ. ಪೇಷಂಟ್ ಮೇಲೆ ಇನ್ನು ಗಟ್ಟಿ ಇಟ್ಕೊಳಕ್ಕಾಗಲ್ಲ ಕೈಲಿ. ಇದೇ ಕಿತ್ಕೊಂಡ್ ಬರ್ತದೆ ಕಣ್ರ. ಅಯ್ಯಪ್ಪ, ನಾವು ತಗಲಾಕಬಿಡ್ತೀವಿ. ಮಾಮನಿ ಕಾಪಾಡು, ಮೋಟು ಪತ್ಲು ಏನಾದ್ರೂ ಮಾಡ್ರು. ಐಡಿಯಾ ನೋಡ, ಪಿಂಕಿ ಪಾಪ ಇನ್ನೂ ಚಿಕ್ಕ ವಯಸ್ಸು ಹುಡುಗಿ, ಆದ್ರೆ ಕೂದಲೆಲ್ಲ ಅವಳದು ಬೆಳ್ಳಗಾಗ್ಬಿಟ್ಟಿದೆಯಲ್ಲಪ್ಪ. ಇದು ಹೆಂಗೆ ಅಂತ. ಏನು? ನನ್ ಕೂದಲು ಬೆಳ್ಳಗಾಗಿದ್ಯಾ? ಅಯ್ಯೋ ಇಲ್ಲ. ಕೂದಲು ಕಪ್ಪಗೆ ಇದೆಯಲ್ಲ, ಅವ್ರು ಯಾಕೆ ಬೆಳ್ಳಗಾಗಿದೆ ಅಂತ ಹೇಳಿದ್ರು? ಯಾಕಂದ್ರೆ ಅವ್ನು ಬರೀ ಬಹದ್ದೂರ್ ಅಲ್ಲ, ಅವನ್ ಬುದ್ಧಿ ತುಂಬಾ ಚುರುಕಾಗಿದೆ. ಅದರಲ್ಲೂ ಪತ್ಲುದು ತುಂಬಾನೇ ಜಾಸ್ತಿ. ಈಗ ಈ ಕುಳ್ಳ ಯಾರು? ಜಾನು. ಮತ್ತೆ ನಾನು ಯಾವಾಗ್ಲೂ ಡಾನ್ ಆಗೋ ಕನ್ಸ್ ಕಾಣ್ತಾ ಇರ್ತೀನಿ. ಬಟ್ ನನ್ನ ಹಣೆ ಬರ ಸರಿ ಇಲ್ಲ. ಮೋಟು ಪತ್ಲು ಕಾರಣದಿಂದಾಗಿ ನನ್ನ ಕನ್ಸು ಈಡೇರ್ತಾನೆ ಇಲ್ಲ. ನಮಗೆ ಮೋಟು ಪತ್ಲು ಬೇಕಾಗಿದೆ. ಏನ್ ನೀನ್ ಹೇಳ್ತೀಯಾ ಅವ್ರು ಎಲ್ಲಿ ಸಿಗ್ತಾರೆ ಅಂತ? ನಾನು ಅವ್ರ ಹೆಜ್ಜೆನು ಕಂಡುಹಿಡಿತೀನಿ. ನಾನು ಅವ್ರನ್ನ ಹಿಡಿದುಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಷರತ್ತಿದೆ. ಷರತ್ತ? ಷರತ್ತ? ಸಾರಿ, ಷರತ್ತಲ್ಲ, ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್. ಅದು ನನ್ನ ಕನ್ನಡ ಸ್ವಲ್ಪ ಸರಿ ಇಲ್ಲ ಅಲ್ಲ. ನನ್ನ ನಾಲ್ಗೆ ತಿರುಗಿಲ್ಲ. ನನ್ನ ನಿಮ್ ಜೊತೆ ಇಟ್ಕೋತೀರಾ? ನಾನು ನಿಮಗೆ ಸಹಾಯ ಮಾಡ್ತೀನಿ. ನಾನು ಯಾವಾಗ್ಲೂ ಸಹಾಯ ಮಾಡ್ತಾನೆ ಇರ್ತೀನಿ. ನಿಮ್ ಎಲ್ಲಾ ಕೆಲಸನೂ ಮಾಡ್ತೀನಿ. ಮತ್ತೆ ಮೋಟು ಪತ್ಲು ಬರ್ಬಾದಾಗೋದನ್ನ ನೋಡಿ ಕಣ್ ತುಂಬಿಸ್ಕೊಂತೀನಿ. ಪ್ಲೀಸ್. ಒಪ್ಪಿಗೆ ಇದೆ. ಒಂದು ವಿಷಯ ನಮಗೆ ಈಗ ಕರೆಕ್ಟಾಗಿ ಏನು ಅರ್ಥ ಆಗಿದೆ ಅಂತ ಹೇಳಿದ್ರೆ, ನಾವು ಅವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕೆ ನಾವೀಗ ನಮ್ಮ ಬುದ್ಧಿನ ಉಪಯೋಗಿಸ್ಬೇಕಾಗಿದೆ. ಡಾಕ್ಟ್ರ್ ಅಣ್ಣ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಣ್ಣ. ಆ ವಿಲನ್ಗಳ ಜೊತೆ ಹೊಡೆದಾಡಕ್ಕೆ ಏನಾದರೂ ಒಂದು ಕಂಡುಹಿಡಿಬೇಕು ನೀವು. ನಮಗೂ ಆ ಹೀರೋಗಳ ಥರ ಪವರ್ ಕೊಡಿಸಿ ಅಣ್ಣ, ದಯವಿಟ್ಟು ಏನಾದರೂ ಮಾಡಿ. ಓಕೆ ನನ್ನ ಜೀವನಗಳೇನ, ನನಗೊಂದು ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ನಾನು ಏನಾದರೂ ಮಾಡಿ ನಿಮಗೆ ಒಳ್ಳೆ ಪವರ್ ಬರ್ತಾರ ಮಾಡ್ತೀನಿ ಕಣ್ರಯ್ಯ. ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ಟೈಮ್ ಇದೆ ನಿಮ್ಮ ಹತ್ರ. ಅಯ್ಯೋ ಮೋಟು ಪತ್ಲು, ನನ್ನ ಜೀವನಗಳೇನ, ಅವ್ರು ಕೆಲಸ ಮಾಡ್ರ ಸೀಕ್ರೆಟ್ ಟನಲ್ಲಿಂದ ದಯವಿಟ್ಟು ಆಚೆ ಹೋಗ್ಬೇಡಯ್ಯ. ನಾನು ಅವನ್ನ ನೋಡ್ಕೊಂಡ್ಬಿಡ್ತೀನಿ.
ನಡೀರಿ. ಓಡಿ ಓಡಿ ಓಡಿ. ಬುದಿಯ ಮೇಲೆ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ನಾನು ಹೇಳ್ತೀನಿ, ಅದಕ್ಕೆ ಮುಂಚೆ ನನ್ನ ಸ್ವಲ್ಪ ಹೊರಗೆ ಹೇಳಿರಿ ಬಾಬಾ. ನೀವು ತುಂಬಾ ತಮಾಷೆ ಕಾಣಿಸ್ತಿದ್ದೀರಾ. ನನ್ನ ಮಜಾ ಆಮೇಲೆ ತಗೊಳ್ಳಿ. ಇದು ಡಾಕ್ಟರ್ ಜಟ್ಕಾನ ಲ್ಯಾಬು. ಅವರು ಖಂಡಿತವಾಗ್ಲೂ ಒಂದು ಸುರಂಗ ಮಾಡೇ ಮಾಡಿರ್ತಾರೆ. ಹಂಗಾದ್ರೆ ನಡೀರಿ, ಆಚೆ ಕಡೆ ಹೋಗಿ ನೋಡೋಣ. ಆಚೆ ಬರ್ಲೇಬೇಕಲ್ವಾ? ನಾನು ಬರ್ತೀನಿ. ಅಯ್ಯಮ್ಮ, ಈ ಜಾನ್ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಈಗಲೇ ಮೋಟು ಪತ್ಲು ವಿಷಯ ತಿಳಿಸ್ಬೇಕು. ಹಲೋ ಹಲೋ ಜಿಂಗಮ್ ಸರ್, ಏನು ಕೇಳ್ತಾ ಇಲ್ಲ ಸರ್? ಓ ಪತ್ತು, ಮುಂದೆ ದಾರಿ ಇಲ್ಲ ಕಣೋ. ಇವಾಗ ನಾ ಏನ್ ಮಾಡೋದ? ಹಲೋ ಮೋಟು ಪತ್ಲು, ಹೊರಗಡೆ ಬನ್ನಿ. ನೀವು ಓಡೋಗೋದಕ್ಕೆಲ್ಲ ದಾರಿನೂ ಬಂದಾಗಿದೆ. ಜಾನ್, ನಮ್ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದ ನೀನು. ತಗೋ, ತಗೋ. ಬೇಡ ಬಾಸ್, ನಿಮ್ಮ ಎದುರಿಗೆನೆ ಇಷ್ಟೊಂದು ಹೊಡೆದು ಬಿಟ್ರಲ್ಲ ಬಾಸ್. ಈಗಂತೂ ನಿಜವಾಗ್ಲೂ ತುಂಬಾ ತಮಾಷೆ ಕಾಣಿಸ್ತಿದ್ದೀರಾ. ಐಡಿಯಾ. ಅರೇ, ಆ ಹುಡುಗಿ ಕೂದ್ಲು ಬೆಳ್ಳಗಿದೆ, ಇಲ್ಲ ಕೆಂಪಿಗಿದೆ, ಕಪ್ಪಿಲ್ಲ. ಪತ್ಲು ಬಿಡ್ತಾನೆ ಇಲ್ವಲ್ಲೋ? ಯಾವಾಗ್ಲೂ ಒಂದೇ ಐಡಿಯಾ ವರ್ಕೌಟ್ ಆಗಲ್ಲ ಕಣೋ. ಒಟ್ಟು ಪತ್ಲು, ನಾನು ನಿಮ್ಮಿಬ್ಬರಿಗೂ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನಾವೇ ಎಲ್ಲರಿಗಿಂತ ಶಕ್ತಿಶಾಲಿಗಳು. ನಾವು ಈ ಪ್ರಪಂಚನ ಅಕ್ವೈರ್ ಮಾಡ್ಕೊಂತೀವಿ. ಯಾರು ನಮ್ಮನ್ನ ತಡೆಯೋಕ್ಕಾಗಲ್ಲ. ನೀವು ಕೂಡ ಈ ಎಲ್ಲ ತಮಾಷೆನೂ ನೀವು ನಿಮ್ಮ ಕಣ್ಣಿಂದಲೇ ನೋಡ್ತೀರಾ. ಒಂದಲ್ಲ ಒಂದು ದಿನ ನಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀರಾ. ಕ್ಷಮೆ ನೀನೇ ಕೇಳ್ಬೇಕಣ. ಒಳ್ಳೇದು ಕೆಟ್ಟದ ವಿಷಯದಲ್ಲಿ ಕೆಟ್ಟದ ಯಾವತ್ತು ಸೋಲೆ ಇರುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳೋ. ಈಗ ಇಲ್ಲೇ ನಮ್ಮ ಗೆಸ್ಟ್ ಆಗಿರಿ ನೀವು. ಮೋಟು ಪತ್ಲು, ನಮ್ಮ ಕ್ಷಮೆ ಕೇಳ್ಕೊಂಡು ನಮ್ ಗುಲಾಮ್ರಾಗಿರಿ. ನಾವು ನಿಮ್ಮನ್ನ ಕ್ಷಮಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಸಾಯೋವರೆಗೂ ಇದೇ ಜೈಲಲ್ಲಿ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ ನಮ್ಗೇನು ಅಂತ ಹೇಳಿ. ಅಲ್ಲಿವರೆಗೂ ಜಾನ್, 24 ಗಂಟೆನ ಇವ್ರನ್ನ ಕಾವಲು ಕಾಯ್ಕೊಂಡು ನೀನು ಇಲ್ಲೇ ಇರ್ಬೇಕು. ಮೋಟು ಪತ್ಲು ಇಲ್ಲಿಂದ ತಪ್ಪಿಸ್ಕೋಬಾರ್ದು. ಜಾನ್, ನಿನ್ಗೆ ನಾಚಿಕೆ ಆಗಲ್ವೇನೋ? ನಮ್ ಫುರ್ಫುರಿ ನಗರ ಜನಗಳನ್ನ ಬಿಟ್ಟು ಅವ್ರು 3 ಜನಕ್ಕೆ ಸಪೋರ್ಟ್ ಕೊಡ್ತಾ ಇದೆಯೇನೋ? ಇಲ್ಲ ಪತ್ಲು, ನಂಗೆ ಹೇಳೋದಕ್ ಬಿಡು. ಇವನು 3 ಜನದ ಗುಲಾಮ ಕಣೋ. ಒಂದ್ ಕಡೆ ನಾವಿಬ್ರು ಫುರ್ಫುರಿ ನಗರಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಇವ್ನು ನೋಡು. ಜಾನ್, ನಿನಗೆ ಧಿಕ್ಕಾರ ಕಣೋ. ಒಂದ್ಸಾರಿ ನಮಗೆ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗ್ಲಿ, ನಿನಗೆ ಗೊತ್ತಾಗುತ್ತೆ ನಾವು ಏನ್ ಮಾಡ್ತೀವಿ ಅಂತ. ಇಲ್ಲ ಪತ್ಲು, ನನಗೆ ಇವ್ರು 3 ಜನ ಮೇಲೆ ಸಖತ್ ಸಿಟ್ಟು ಬರ್ತಾ ಇದೆ. ನನ್ನನ್ನು ಪ್ರತಿ ಬಾರಿ ತಡೆಯಕ್ ನೋಡ್ಬೇಡ. ನಾವು ಒಂದ್ಸಾರಿ ಆಚೆ ಬರ್ಬೇಕಣೋ. ಇದಕ್ಕೆ ಹೇಳ್ತಾರೆ ಬುದ್ಧಿ ಇಲ್ದನು ಗೂಬೆ ನನ್ ಮಗ ಅಂತ. ಮೋಟು, ನೀನು ಹೊರಗಡೆ ಬಂದಿದ್ದೆ, ಮತ್ತೆ ಒಳಗಡೆ ಹೋಗ್ಬಿಟ್ಟೆ. ನಾವು ಹೊರಗಡೆ ಹೋಗಿದ್ನೇನೋ? ಯಾವಾಗ? ಎಲ್ಲಿ? ಈಗ ತರ ಸಿಟ್ ಮಾಡ್ಕೊಂಡು ಅವ್ನ್ ಬೈಯಕ್ ಆಚೆ ಹೋಗಿದ್ಯಲ್ಲೋ ಅವಾಗ.
ನಿಜವಾಗ್ಲೂ ಆಚೆ ಹೋಗಿದ್ದೇನೋ? ಅಯ್ಯೋ ನನಗೆ ಯಾಕೆ ಗೊತ್ತಾಗಿಲ್ಲ. ಓಕೆ ಪರವಾಗಿಲ್ಲ ಬಿಡು, ನಾನು ಒಂದ್ಸಾರಿ ಆಚೆ ಹೋಗಿದ್ದೀನಿ ಅಂದ್ರೆ ಇನ್ನೊಂದ್ಸಾರಿ ಹೋಗಕ್ಕೆ ತೊಂದರೆ ಆಗಲ್ಲ ನಂಗೆ. ಅಯ್ಯೋ ಯಾಕೆ ನಂಗೆ ಆಚೆ ಹೋಗಕ್ಕಾಗ್ತಿಲ್ಲ? ಅಯ್ಯೋ ಮೋಟು ನಾ ತಲೆ ಕೆಚ್ಕೋಬೇಕು ಕಣ. ಬಂದು ಒಂದ್ ಕಡೆ ಆರಾಮಾಗಿ ಕೂತ್ಕೋ. ಅರೆ ಏನಪ್ಪಾ ಸಮೋಸ ಎಗರಾಕತೈತಿ? ಫುರ್ಫುರಿ ನಗರದ ಜನಗಳೇ, ಪಿಂಕಿ ಫಾಂಕಿ ಫಂಕಿ ಮಾಡುವ ಹಾಯ್ ಹಲೋ ನಮಸ್ಕಾರ. ನಮ್ಮ ಮೊದಲ ಭೇಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರಿಂದ ನಾವೀಗ ನಿಮ್ಮೆಲ್ಲರಿಗೂ ಒಂದು ಅರ್ಜೆಂಟ್ ವಿಷಯನ ಹೇಳಬೇಕು ಅಂತ ಇದ್ದೀವಿ. ಇವತ್ತಿಂದ ಫುರ್ಫುರಿ ನಗರದ ಓನರ್ಸು ನಾವು 3 ಜನ. ಇವತ್ತಿಂದ ಯಾಕೆ ಇವಾಗಿಂದ ನೀವು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ. ಇಲ್ಲ, ನೀವು ಫುರ್ಫುರಿ ನಗರದ ಓನರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ಮಾತು ಕೇಳಲ್ಲ. ಓಕೆ, ಯುವರ್ ವಿಶ್. ಕೇಳಬೇಡ. ಪಾಪಾ, ನಾನು ನಿಮ್ಮ 3 ಜನಕ್ಕೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ ಹೇಳಿ, ಬೇರೆ ಯಾರಿಗಾರು ಇನ್ನೇನಾರು ಹೇಳ್ಬೇಕಾಗಿದ್ಯಾ? ಅನ್ಸುತ್ತೆ ಇನ್ಯಾರಿಗೇನು ಹೇಳೋ ಆಗಿಲ್ಲ ಅಂತ. ಇವಾಗ ಯಾರ್ಯಾರು ನಮ್ಮ ಜೊತೆ ಇದ್ದೀರಾ, ರೈಸ್ ಯುವರ್ ಹ್ಯಾಂಡ್ಸ್. ನನ್ನ ಎತ್ತೆ. ಕಾಲಿಂದ ಏನ್ ಕೆಲಸನೂ ಆಗಲ್ಲ. ರೈಸ್ ಯುವರ್ ಹ್ಯಾಂಡ್ಸ್. ಅರೆ ಈಗ ಎಲ್ರೂ ನಿಮ್ಮ ಅತ್ಯಮೂಲ್ಯ ವಸ್ತುಗಳನ್ನ, ಒಡವೆ, ವಸ್ತ್ರ, ಹಣ, ಕಾಸು ಎಲ್ಲವನ್ನ ನಮ್ ಕೈಗೆ ತಂದ್ಕೊಡಿ. ಮತ್ತೆ ನಮ್ಗೆ ಮುಖ್ಯವಾಗಿ ಆ ಡೈಮಂಡ್ಸ್ ಬೇಕು. ಅದಕ್ಕಾಗಿ ನಾವಿಲ್ಲಿಗೆ ಬಂದಿರೋದು. ಯಾವ ಬ್ಯಾಂಕಲ್ಲಿದೆ ಅದು? ನನಗೆ ಗೊತ್ತಿದೆ. ಹಾಗಾ, ನೀ ನನ್ನ ಕೆಲ್ಸಕ್ಕೆ ಬರ್ತೀಯ ವಂಶ? ವೆರಿ ಗುಡ್. ಅವನನ್ನ ಕರ್ಕೊಂಡು ನೀನು ನಮ್ಮ ಹತ್ರ ಬಾ. ಅದಲ್ದೆ ಬೇರೆ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಜಮಾ ಇದೆ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ. ಯಾಕೆಂದ್ರೆ ಆ ದುಡ್ಡೆಲ್ಲ ಇನ್ಮೇಲೆ ನಮ್ದು. ಊಟ ತಡಿ. ಬೋಟು ಹೇಳಪ್ಪ, ನನ್ನ ಗೆಳೆಯ ಹೊತ್ತಾಯ್ತು ಗೆಳೆಯ. ಮೀಸ ಹೇಳ್ದು ಬಿಡ್ತಿಲ್ಲ ಅಂದ್ರೆ ಗೆಳೆಯ. ಪತ್ಲು ಹೇಳೋ ಮೇಲೆ ನನ್ ಕನ್ಸ್ ಕಾಣ್ತಾ ಇದ್ದೀನಿ ಕಣೋ. ನನ್ನ ಕನ್ಸಲ್ಲಿ ನಾನೇ ನನ್ನ ಮೀಟ್ ಮಾಡಕ್ ಬಂದಿದ್ದೀನಿ ಕಣೋ. ಇಲ್ಲಿ ನೋಡು, ನನ್ನ ಜೊತೆ ನೀನು ನನ್ನ ಜೊತೆ ಮೀಟ್ ಮಾಡಕ್ ಬಂದಿದ್ಯಾ? ಇದೇನೋ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನನ್ಗನ್ಸುತ್ತೆ ನಾನು ಕನ್ಸು ಕಾಣ್ತಾ ಇದ್ದೀನೇನೋ. ಮೊಟ್ಟ ಬತ್ಲು, ಇದು ಕನ್ಸಲ್ಲ, ಇದು ನಾವು ಗಸಿಟರ ಮತ್ತೆ ಡಾಕ್ಟರ್ ಗೆಳೆಯರ, ನಾವು ನಿಮ್ಮನ್ನ ಕಾಪಾಡಿ ಬಂದಿದ್ವಿ ಕಣ್ರಯ್ಯ. ಹೌದು, ಈ ಅವತಾರದಲ್ಲಿ ನೀವಿಬ್ರು ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಅಲ್ಲ ಕಣ್ರಯ್ಯ, ನೀವಿಬ್ರು ಇಲ್ಲೇ ಇದ್ಬಿಟ್ರೆ 3 ಜನ ಕೆಟ್ಟುಳುಗಳಿಂದ ಫುರ್ಫುರಿ ನಗರನ ಯಾರಯ್ಯ ಕಾಪಾಡ್ತಾರೆ? ಇಲ್ಲ ನೋಡ್ರಯ್ಯ, 2 ಸ್ಪ್ರೇ ತಗೊಳಯ್ಯ. ಈ ಸ್ಪ್ರೇ ಹಾಕೊಂಡ್ಬಿಟ್ರೆ ನೀವಿಬ್ರು ನಮ್ ತರ ಕುಳ್ಗಾಗ್ಬಿಡ್ತೀರಾ. ಆಮೇಲೆ ಈಸಿಯಾಗಿ ಆಚೆ ಕಡೆ ಬಂದ್ಬಿಡ್ಬೋದು. ಈ ಸ್ಪ್ರೇನ ಅಪ್ಲೈ ಮಾಡ್ಬಿಟ್ರೆ ನಾರ್ಮಲ್ ಆಗಿ ಬಿಡ್ತೀರಾ ಕಣ್ರಯ್ಯ. ಡಾಕ್ಟರ್ ಸ್ನೇಹಿತರಿಂದ ನಿಂತರ ಇರ್ಬೇಕು ಡಾಕ್ಟರ್. ಯಾವಾಗ್ಲೂ ತಾವು ನಮಗೋಸ್ಕರ ಯಾವಾಗಲೂ ತಮ್ಮ ಪ್ರಾಣನೇ ಒತ್ತ ಇಡ್ತೀರಣ್ಣ. ನಮಗೋಸ್ಕರ ಏನೇನೋ ಕಂಡು ಹಿಡಿತೀರ ನೀವು. ಅಯ್ಯೋ ಮೋಟು ಮತ್ತು ನನ್ನ ಜೀವದ ಗೆಳೆಯರ, ಇಬ್ರು ನನ್ನ ಸ್ನೇಹಿತರು ಕಣೆಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲಾಣೆ. ಎಂತ ಮಾತಾಡ್ಬಿಟ್ಟೆ, ಗಂಡಲ್ಲಿ ನೀರು ಬರ್ತಾ ಇದೆ ಕಣೆಯ ನನಗೆ. ಆದ್ರೂ ಅಳೋ ಟೈಮಲ್ಲ ಕಣೆಯ ಇದು. ದಯವಿಟ್ಟು ನೀವಿಬ್ರು ಆಚೆ ಕಡೆ ಬಂದ್ಬಿಡ್ರಯ್ಯ. ನೀವು ಹೊರಗಡೆ ಬಂದ ತಕ್ಷಣ ನಾನು ಚಿಂಗಮ್ ಸರ್ ಕೈಲಿ ನೀವಿಬ್ರಿಗೆ
ಹಾಕೊಳ್ಳೋಕೆ ಸೂಪರ್ ಪವರ್ ಡ್ರೆಸ್ ಕೊಟ್ಟಿದ್ದೀನಿ ಕಣ್ರಯ್ಯ. ನೀವಿಬ್ರು ನಾ ಕೊಟ್ಟಿರೋ ಟ್ಯಾಬ್ಲೆಟ್ ಹಾಕೋಬಿಟ್ಟು ಆ ಸೂಪರ್ ಪವರ್ ಡ್ರೆಸ್ ಹಾಕೋಬಿಟ್ಟು ಸಾಕಣಯ್ಯ. ಆ 3 ಜನಗಳನ್ನ ಯಾರ ಬೇರೆ ಹೊಡೆದಾಕ್ಬಿಡ್ಬೋದು ನೀವು. ಆ ಪಿಂಕಿ ಪಾಂಕಿ ಪೆಂಕಿ ಎಲ್ಲರೂ ಬಾಯಿ ಬಿಡ್ಕೊಂಡು ಅವ್ರು ಲೋಕಕ್ಕೆ ಹೋಗ್ಬೇಕು ಕಣ್ರಯ್ಯ. ಆದ್ರೆ ಡಾಕ್ಟರ್ನ ತಾವು ಯಾಕೆ ನಮ್ಮ ಜೊತೆ ಬರ್ತಾ ಇಲ್ಲ ಅಂತ ಒಟ್ಟು ನನ್ ಗೆಳೆಯ ಹಂಗಲ್ಲ ಕಡೆಯ ಹಂಗಲ್ಲ. ನೀವಿಬ್ರು ಇಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರ 3 ಜನ ಅಲರ್ಟ್ ಆಗ್ಬಿಡ್ತಾರೆ ಕಣ್ರಯ್ಯ. ಆಮೇಲೆ ಅವ್ರ 3 ಜನ ನಿಮ್ಮನ್ನು ನೋಡ್ತಾರೆ ಕಡೆಯ. ಆಮೇಲೆ ನೀವು ರೆಡಿ ಆಗಕ್ಕೆ ಆಗಲ್ಲ ಗೊತ್ತಾ. ಅದಕ್ಕೆ ನಾನು ಕಸಿಟ ನಿಮ್ಮಿಬ್ಬರು ಅವತಾರದಲ್ಲಿ ಗೆಟಪಲ್ಲಿ ಇಲ್ಲೇ ಇರ್ತೀವಿ ಕಡೆಯ. ಆಮೇಲೆ ಅವ್ರ 3 ಜನ ಅನ್ಕೋತಾರೆ ಅವ್ರಿಬ್ಬರನ್ನ ಜೈಲಲ್ಲೇ ಕೂಡಾಕಿದೀವಲ್ಲ ಅಲ್ಲೇ ಇದಾರೆ ಅಂತ. ತಪ್ಕೊಳ್ಳೋದ ಬನ್ರಯ್ಯ. ಡಾಕ್ಟ್ರಣ್ಣ ನಿಮ್ ಪ್ಲಾನ್ ಏನೋ ಚಕ್ಕದಾಗೆ ಇದೆ. ಮೊಟ್ಟ ನಡಿಯ ನಾವ್ ಈಗ್ಲೇ ಇಲ್ಲಿಂದ ಕಳಿಸ್ಕೊಂಬಿಡೋಣ. ಥ್ಯಾಂಕ್ ಯು ಡಾಕ್ಟ್ರಣ್ಣ, ನಿಮ್ಮಂತ ಸ್ನೇಹಿತರೋದ್ರಿಂದ ನಮಗೂ ಧೈರ್ಯ. ಥ್ಯಾಂಕ್ ಯು ಡಾಕ್ಟರ್ಣ್ಣ. ಸ್ವಲ್ಪ ಹುಷಾರು. ಓಕೆ ನೀವು ಹುಷಾರು ಕೊಡ್ರು. ಪತ್ತು ಬಾ ಓಡೋಣ ಇಲ್ಲಿಂದ. ಅಯ್ಯಮ್ಮ ಬೋಟಿ ಪತ್ತು, ನೀವಿಬ್ರು ಬೇಗ ಈ ಟ್ಯಾಬ್ಲೆಟ್ ಬೈಕ್ ಹಾಕೊಳ್ಳಿ 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 ನುಂಗಿ. ನುಂಗ್ಬಿಟ್ವಿ ಟ್ಯಾಬ್ಲೆಟ್, ಆದ್ರೆ ಏನು ಪ್ರಯೋಜನ ಆಗ್ತಿಲ್ವಲ್ಲ. 1 ಮಿನಿಟ್ ಇದನ್ನ ಹಾಕೊಳ್ಳಿ ನೋಡಿ. ಇದರಿಂದ ಏನು ಪ್ರಯೋಜನ ಇಲ್ಲ ಸರ್. 1 ನಿಮಿಷ ಇರಿ. ಪಂಪಿಂಗ್ ಶುರು. ಎಲ್ಲಿ ಈಗ ಮೋಟಿಗೆ ಅರೆ ಡಾಕ್ಟರ್ನ ಸಖತ್ತಾಗಿರೋದನ್ನ ಕಂಡಿಡ್ದು ಬಿಟ್ಟಿದ್ದಾರೆ. ಈ ಸೂಟ್ ಹಾಕೊಂಡ ತಕ್ಷಣ ನಾವಿಬ್ರು ಸಖತ್ತಾಗಿ ಹೀರೋ ತರನೇ ಕಾಣ್ತಾ ಇದೀವಿ ಕಣ ಪತ್ಲು. ಟ್ಯಾಬ್ಲೆಟ್ ತಗೊಂಡ ತಕ್ಷಣ ನನಗಂತೂ ಸೂಪರ್ ಹೀರೋ ತರ ಫೀಲಿಂಗ್ ಆಗ್ತಾ ಇದೆ ಕಣ ಪತ್ಲು. ಏನೋ ಒಂಥರ ಆನಂದ ಖುಷಿ ಆಗ್ತಿದೆ ಕಣ. ಪತ್ಲು ನನ್ನ ಪವರ್ ನೋಡ್ದೆ ನಂದು. ನಾನೀಗ ಹಾರ್ಲಬಹುದು ಕಣೋ. ಪತ್ಲು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಸೂಟ್ ಹಾಕೊಂಡು ಹಾರ್ಬೋದು ಅಂತ ಕಣೋ. ಒಂದ್ ಕೆಲಸ ಮಾಡ್ತೀನಿ, ಈಗ ಬರೀ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಮೋಟು ನೀನು ಹಾರ್ಕೊಂಡು ಕೆಳಗಡೆ ಬರ್ಲಿಲ್ಲ ಕಣೋ. ಇದ್ದಕ್ಕಿದ್ದಂಗೆ ನೀನು ಕೆಳಗಡೆ ಬಿದ್ಬಿಟ್ಟಿದ್ದು. ಇದ್ರಲ್ಲಿ ಪವರ್ ಗಿವರ್ ಏನು ಇಲ್ಲ ಕಣೋ. ನೀನು ಹಾಕೊಂಡಿರೋ ಸೂಟಿಂದ ಗಾಳಿ ಆಚೆ ಕಡೆ ಬಂದ್ಬಿಡ್ತು ಕಣೋ. ಗಾಳಿ ಇದ್ದಿದ್ದಕ್ಕೇನೆ ಹಾರ್ತಾ ಇದ್ದೆ. ಈಗ ನೋಡು. ಅಂದ್ರೆ ನನ್ನ ಸೂಟು ಪಂಚರ್ ಆಗ್ಬಿಟ್ಟಿದ್ಯೇನೋ. ಪರವಾಗಿಲ್ಲ ಬಿಡ ಪತ್ಲು, ನಾವು ಸೂಪರ್ ಪವರ್ ಇರೋ ಟ್ಯಾಬ್ಲೆಟ್ ಬೇರೆ ನುಗ್ಬಿಟ್ಟಿದೀವಲ್ವಾ, ಅದ್ರ ಶಕ್ತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾನೀಗ ಬಂಡೆ ಹೊಡೆದು ನೋಡ್ತೀನಿ, ಇರುವ ನಿಮಿಷ. ಪವರ್ ಬರಲಿಲ್ಲ ಕಣ ಪತ್ಲು, ಪವರ್ ಬರಲೇ ಇಲ್ಲ ಕಣೋ. ಅಯ್ಯಪ್ಪ, ಡಾಕ್ಟರ್ ಜಟ್ಗ ಅವರ ಟ್ಯಾಬ್ಲೆಟ್ ಮತ್ತು ಸೂಟು ಕೈ ಕೊಟ್ಬಿಡ್ತಲ್ಲ. ಈಗ ಬೇಜಾರ್ ಮಾತಾಡ್ಕೊಟ್ರು. ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗೆ ಅಂತ ಹೇಳೋ ಗಾದೆ ಕರೆಕ್ಟ್ ಇದೆ. ನುಣ್ಣಗೆ. ಚಿಂಗಂ ಸರ್, ಯಾವ್ದು ಬೆಟ್ಟ ಯಾವ ನುಣ್ಣು ಹೇಳಿ ಸರ್. ಪತ್ಲು ನಿನ್ಗೇನಾದ್ರೂ ಗೊತ್ತೇನೋ? ಗೊತ್ತಿದೆ, ನಿನಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾ. ಅಲ್ಲಿ ಹೋಗಿ ನೋಡಕ್ ಮುಂಚೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಕಣ. ಆ ಸೂಪರ್ ಪವರ್ಗಳ ಜೊತೆ ಹೋರಾಡ್ಬೇಕು ಅಂದ್ರೆ ನಾವು ಅದಕ್ಕಿಂತ ಸೂಪರ್ ಪವರ್ನ ಗುಡ್ಡೆ ಹಾಕೋಬೇಕಣ. ಮಾರ್ನಿಂಗ್ ವಾಟು ಪತ್ಲು, ನಾನು ಅನ್ಕೊಂತೀನಿ ನೀವಿಬ್ರು ಒಂದು ತೀರ್ಮಾನ ಮಾಡ್ಕೊಂಡಿರ್ತೀರಾ ಅಂತ. ಇವಾಗ ಹೇಳಿ, ನಮ್ಮ ಹತ್ರ ಕ್ಷಮೆ ಕೇಳಿ ನಮ್ಮ ಜೊತೆ ಇರ್ತೀರಾ, ಇಲ್ಲ ಜೈಲಲ್ಲ ಸಾಯೋವರೆಗೂ ಕೊಳಿತೀರಾ? ನಾವು ನಿಮ್ ಜೊತೆ ಯಾವತ್ತೂ ಸೇರ್ಕೊಳ್ಳಲ್ಲ. ಏನ್ ಬೇಕಾದ್ರೂ ಆಗೋಗ್ಲಿ. ನಾವು ಮಾತ್ರ ನಿಮ್ ಜೊತೆ ಸೇರ್ಕೊಳ್ಳೋದೇ ಇಲ್ಲ. ಅದ್ ಏನ್ ಬೇಕಾದ್ರೂ ಆಗ್ಲಿ. ಬೇಕಾಗಿಲ್ಲ ನಿಮ್ ಸಹಾಯ. ಅಷ್ಟೊಂದು ಶಕ್ತಿವಂತರ ನೀವಿಬ್ರು. ಎಲ್ಲಾ ಶಕ್ತಿವಂತರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ನಮ್ಮ ಹತ್ರ ಯಾವುದೇ ವೀಕ್ನೆಸ್ ಇಲ್ಲ. ಕೇಳ್ಪಟ್ಟಿದ್ದೀನಿ ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ.
ಈ ದೊಣ್ಣೆ ಕಾಣಿಸ್ತಾ ಇದೆಯಾ? ಈ ದೊಣ್ಣೆಯಿಂದ ಅವ್ರಿಬ್ಬರಿಗೂ ಎಷ್ಟು ಸತಾಯಿಸ್ತೀವಿ ಅಂದ್ರೆ ಅಷ್ಟು ಸತಾಯಿಸ್ತೀವಿ. ಹೊಡೆಯೋದು ಅವ್ರಿಗೆ, ಆದ್ರೆ ನೋವು ನಿಮ್ಮಿಬ್ಬರಿಗೆ ಇಲ್ಲ ಆಗ್ಬೇಕು. ದೊಡ್ಡದಿದೆ ಇದು. ಇದ್ರಲ್ಲಿ ಹೊಡಿತೀವಿ, ಎಲ್ಲಿವರೆಗೂ ಹೊಡಿತೀವಿ ಅಂದ್ರೆ ನೀವಿಬ್ರು ನಮ್ಗೆ ಸಪೋರ್ಟ್ ಮಾಡೋದನ್ನ ಒಪ್ಕೊಳ್ಳೋವರೆಗೂ ನಾವು ಬಿಡಲ್ಲ. ಏನಣ್ಣ ದೊಣ್ಣೆಯಿಂದ ಹೊಡೆಯೋದಕ್ಕೆ ಏನಾಗಿದೆ ಅಣ್ಣ ನಿಮ್ಗೆ? ಅರೆ ವಾ ಜಾನ್, ಈ ದೊಣ್ಣೆತೋ ಇದಕ್ಕಿಂತ ದೊಡ್ಡದಿದೆ. ಈ ದಂಡದಿಂದ ಅವರಿಬ್ಬರದು ಜೀವ ತೆಗೆದು ಬಿಡ್ತೀನಿ. ಆಗ ಇವರಿಬ್ಬರದು ಮನಸ್ಸು ಕರಗುತ್ತೆ. ಹೇಳಿ, ನನ್ ಪ್ಲಾನ್ ಹೇಗಿದೆ? ಚೆನ್ನಾಗಿದ್ಯಾ? ಮೊದ್ಲಿರೋ ಕೋಲೆ ಎಷ್ಟೋ ಚೆನ್ನಾಗಿತ್ತು ಕಣ್ರೆ. ಇದರಿಂದ ಯಾರಪ್ಪ ಒದೆ ತಿಂತಾರೆ? ಬೇಡಣ. ನಿಮ್ಮಿಬ್ಬರಿಗೂ ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಹೊಡಿಬೇಕಾಗಿರೋದು ಅವ್ರಿಗೆ ತಾನೇ. ಕಂಡಿಡ್ದಿದ್ದೀನಿ, ಅವರು ತುಂಬಾ ಭಯ ಪಡ್ತಾರೆ, ತುಂಬಾ ವೀಕ್ ಪರ್ಸನ್. ಅವ್ರನ್ನ ಹಿಡ್ಕೊಂಡು ಸೀದಾ ಮಾರ್ಸ್ ಒಳಗೆ ಹಾಕ್ಬಿಡ್ತೀನಿ. ಕುಡಿಯಕ್ ಒಂದ್ ಹನಿ ನೀರಿರಲ್ಲ, ಮತ್ತೆ ತಿನ್ನೋದಕ್ಕೆ ಒಂದ್ ಚೂರು ಊಟ ಕೂಡ ಇರೋದಿಲ್ಲ. ಮತ್ತೆ ಅವ್ರಿಗೆ ಹಸುವಾದಾಗ ಪಾಪ ಅವರು ಅಲ್ಲಿ ಕಲ್ಲು ತಿನ್ನಬೇಕಾಗುತ್ತೆ. ಪ್ಲೀಸ್ ಹಾಗೆ ಮಾಡ್ಬೇಡಿ. ಬರೀ ನಾವು ಫ್ರೆಂಡ್ಶಿಪ್ಗೋಸ್ಕರ ಬಂದಿದ್ವಿ ಅಷ್ಟೇನೆ. ನಾವೇ ತಗ್ಲಾಕೊಂಡ್ವಿ. ಬಾಸ್ ಇಬ್ಬತ್ಲು ಗಸಿಟರ್ ಅಂತಾರ ಯಾಕೆ ಹೇಳ್ತಾ ಇದ್ದಾನೆ? ಬಾಸ್ ಏನು ಗಡ್ಬಡಿದೆ? ನೀನು ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ ಜೊತೆ ನಮ್ಗೆ ಯಾವುದೇ ದುಶ್ಮನಿ ಇಲ್ಲ. ಅವರಿಬ್ರು ತುಂಬಾ ಒಳ್ಳೆಯವರು. ನಾವೇನಿದ್ರು ಇವರಿಬ್ಬರಿಗೆ ಬುದ್ಧಿ ಕಲಿಸ್ಬೇಕು. ನಡೀರಿ, ಇವರಿಬ್ಬರಿಗೂ ವಾಲ್ ಕೆನಲ್ ಹಾಕ್ಬಿಡಿ. ತೆಗಿರಿ, ಯಾರಾದ್ರೂ ಓಪನ್ ಮಾಡಿ. ಅಯ್ಯಮ್ಮ, ನನ್ನ ಕ್ಷಮಿಸ್ಬಿಡಿ. ನಾನು 20 ವರ್ಷದ ಅನುಭವದಲ್ಲಿ ನಾನು ಯಾವತ್ತೂ ಜ್ವಾಲಾಮುಖಿ ಒಳಗಡೆ ಹೋಗೇ ಇಲ್ಲ. ಇಲ್ಲಣೋ, ನಾನು ಗಸಿಟರಾಮು ನೋಡಿಲಿ. ಅಯ್ಯೋ, ಏನಯ್ಯ ಗಸಿಟ ಬಾಯಿ ಮುಚ್ಕೊಂಡಿರಕ್ಕಾಗ್ತಿರಲ್ಲ ಒಂದು 5 ನಿಮಿಷ ನಿನ್ ಕೈಲಿ. ಅಯ್ಯೋ, ಶಭಾಷ್ ಜಾನ್, ನೀನು ಕೆಲ್ಸಕ್ಕೆ ಬರೋ ವ್ಯಕ್ತಿ. ನೀವಿಬ್ರು ಇಲ್ಲಿ ಹೆಂಗ್ ಬಂದ್ರಿ? ಇವಾಗ ನಮ್ಮಿಬ್ಬರಿಗೂ ಓದಿತಾ ನೋಡ್ತಾ ಇರು. ನಂಬರ್ 1, ನಂಬರ್ 2 ಮೋಟು ಪತ್ಲು ಎಲ್ಲೋದ್ರು? ಪಿಂಕಿ ಎಷ್ಟೇ ಪವರ್ಫುಲ್ ಆಗಿದ್ರು ಪರವಾಗಿಲ್ಲ. ಈಗ ಇಂಥ ದೊಡ್ಡ ದೊಡ್ಡ ಟ್ಯಾಂಕ್ಗಳ ಮುಂದೆ ಅವ್ರ ಆಟ ಏನು ನಡೆಯೋದಿಲ್ಲ ಕಣ. ನೀನ್ ನೋಡ್ತಾ ಇರು ಮೋಟು, ಅವ್ರು 3 ಜನ ಇಲ್ಲಿಂದ ಹೆಂಗೆ ಎಸ್ಕೇಪ್ ಆಗ್ತಾರೆ ಅಂತ ನೀನ್ ನೋಡ್ತಾ ಇರು. ಓಕೆ, ಮೋಟು ಪತ್ಲು, ನೀವು ತುಂಬಾ ದೊಡ್ಡ ಉಪಾಯದಿಂದ ನಮ್ಮ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಾ. ಮತ್ತೆ ನಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಇಲ್ಲಿಗೆ ಬೇರೆ ಕರ್ಸಿದೀರಾ. ತುಂಬಾ ದೊಡ್ಡ ಧೈರ್ಯ ಇದೆ ನಿಮ್ಮಿಬ್ಬರಲ್ಲಿ. ಧೈರ್ಯನದು ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ ಮಿಸ್ಟರ್ ಪ್ಯಾಂಕೇ. ಯಾವಾಗ ಸಿಂಹಕ್ಕೂ ಕೆಟ್ಟ ಟೈಮ್ ಬರುತ್ತೋ ಅದು ಕೂಡ ಬೆಕ್ಕ ತರ ಓಡೋಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಈ ಟ್ಯಾಂಕರ್ ನಮ್ಮ ಮೇಲೆ ದಾಳಿ ಮಾಡುತ್ತಾ? ಈಗ ನೋಡಿ, ನೀವಿಬ್ರು ನಿಮ್ಮ ಹಳ್ಳ ನೀವೇ ತೋಡ್ಕೊಂಡಿದ್ದೀರಾ. ಸ್ವಲ್ಪ ಕಾದ್ ನೋಡಿ ನೀವೇ. ಹೊಡೀರಿ. ಯಾಕೆ ನಿಲ್ಲಿಸ್ಬಿಟ್ರಿ? ತಿರ್ಗಾ ಫೈರ್ ಮಾಡಿ. ಇನ್ನೂ ಏನಾದ್ರು ಇದ್ರೆ ಅದನ್ನು ಟ್ರೈ ಮಾಡಿ. ಏರ್ ಫೋರ್ಸ್ ಫೈರ್, ಫೈರ್.
ನಮ್ ಗುಂಡಿನ ನಾವೇ ತೋಡ್ಕೊಂಡಿಲ್ಲ ತಾನೇ? ನಿಜ ಹೇಳ್ತೀಯ ಇಲ್ವೋ? ಮಟ್ಟು ಎಲ್ಲಿವರೆಗೂ ಯುದ್ಧ ಮುಗಿಯಲ್ವೋ ಅಲ್ಲಿವರೆಗೂ ಸೋಲು ಗೆಲುವು ಗೊತ್ತಾಗಲ್ಲ ಕಣ. ನಾವು ಗೆಲ್ತೀವಿ, ಖಂಡಿತ ಗೆದ್ದೇ ಗೆಲ್ತೀವಿ. ಪತ್ಲು, ನನ್ಗೆ ಅನಿಸ್ತಾ ಇದೆ ಕಣೋ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗ್ತಾ ಇದೆ ಅಂತ. ನಿನಗೇನು ಅನಿಸ್ತಾ ಇದೆ ಹೇಳು? ಮೋಟು ಪತ್ಲು ಎಲ್ಲೋಣೋದ್ರಿ? ನಾವು ಇಲ್ಲೇ ನಿಂತಿದ್ದೀವಿ, ಬನ್ನಿ. ಏನ್ ಮಾಡ್ಕೊಂತೀರೋ ನಾನು ನೋಡ್ತೀನಿ. ಜನರಲ್ ಸೆಕ್ರೆಟರಿ, ವಿ ಆರ್ ಆಲ್ ವರಿ. ಈ ಸೂಪರ್ ವಿಲನ್ಸ್ಗಳು ಜಗತ್ತನ್ನೇ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳಕ್ ನೋಡ್ತಾ ಇದ್ದಾರೆ. ಅಣ್ಣ ತಮ್ಮಂದಿರೇ, ನಮ್ಮ ದೇಶದ ಫೋರ್ಸ್ ಅವರನ್ನ ಹಿಡ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದೆ. ಈಗಾಗ್ಲೇ ನಾವೆಲ್ಲರೂ ಸೇರಿ ಏನಾದ್ರೂ ಮಾಡ್ಲೇಬೇಕು. ಹಲೋ ಜೆಂಟಲ್ಮೆನ್, ನಾನು ಪೆಂಗಿ, ಪ್ಯಾಂಕಿ ಮತ್ತೆ ಪಾಂಕಿ. ಅರೆ ಓಡಿ ಓಡಿ ಎಲ್ಲ ಓಡಿ. ಪ್ರಾಣ ಉಳಿಸ್ಕೊಂಡು ಓಡ್ರಪ್ಪ. ಅನ್ಸುತ್ತೆ ಇವತ್ತು ಮೀಟಿಂಗ್ ನ ಅಜೆಂಡಾ ನಾವೇ. ಸೋ ಜೆಂಟಲ್ಮ್ಯಾನ್, ನಾನಿವತ್ತು ಇದನ್ನ ನಿಮ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನೀವೆಲ್ಲ ಏನೇ ಮಾಡಿದ್ರು, ಯಾವುದೇ ರೀತಿ ನಡ್ಕೊಂಡ್ರು ನಮ್ ಪವರ್ ಮುಂದೆ ಏನು ನಡೆಯಲ್ಲ. ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಾವು ಏನ್ ಹೇಳ್ತೀವಿ ಅದನ್ನ ಕೇಳಿ. ಇನ್ಮೇಲೆ ಇಡೀ ಪ್ರಪಂಚನ ನಾವೇ ಆಳ್ತೀವಿ, ತಿಳಿತಾ? ಆದ್ರೆ ಯಾರಿಗಾದ್ರೂ ಇದರಿಂದ ಸಮಸ್ಯೆ ಇದೆಯಾ ಇವಾಗ್ಲೇ ಹೇಳ್ಬೋದು. ಯಾಕಂದ್ರೆ ಆಮೇಲೆ ನಮಗೆ ಕೇಳೋದಕ್ಕೆ ಮನಸ್ಸೇ ಇರೋದಿಲ್ಲ, ಗೊತ್ತಾ? ಐ ಡಿಸ್ಅಗ್ರಿ. ನೋ 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 ನೋ, ನಾವಂತೂ ನಮ್ಮ ದೇಶನ ನಿಮ್ ಕೈ ಕೆಳಗಡೆ ಕೊಡಕ್ ಸಾಧ್ಯ ಇಲ್ಲ. ಓಕೆ ಓಕೆ, ನೋ ಪ್ರಾಬ್ಲಮ್. ನೀವು ಖುಷಿಯಿಂದ ಈ ಮೀಟಿಂಗ್ ಬಿಟ್ಟು ಹೋಗ್ಬಹುದು. ಎಲ್ಲರೂ ತಲೆ ಬಗ್ಸಿರೋದು ಇದೇ ಹೇಳ್ತಾ ಇದೆ. ನಿಮ್ಗೆಲ್ಲ ನಮ್ಮ ಮಾತಿನ ಮೇಲೆ ಒಪ್ಪಿಗೆ ಇದೆ ಅಂತ. ಗುಡ್, ವೆರಿ ಗುಡ್. ಮೋಟು ಪತ್ಲು, ನೀವಿಬ್ರು ಬೇಗ ಒಳಗಡೆ ಹೋಗಿ. ಒಳಗಡೆ ಹೋಗ್ಬಿಟ್ಟು ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ನು ಕರ್ಕೊಂಡ್ಬರ್ಬಿಡಿ. ಐ ವಿಲ್ ವೆಯ್ಟ್ ಫಾರ್ ಯು. ಬಾಸ್, ನೀವಂತೂ ಅವ್ರಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಅವ್ರ ಕೆಲಸ ಮುಗಿದ್ಮೇಲೆ ಟೀಲ್ ಬಿದ್ದಿರೋ ನೊಣದ ತರ ನಮ್ಮನ್ನು ತೆಗೆದಾಕ್ಬಿಟ್ರೆ? ಮುಚ್ಚ ಬಾಯಿ ಮುಚ್ಚ ನೀನು. ಪಿಂಕಿ ಪ್ಯಾಂಕಿ ಪಾಂಕಿ ಕಣ್ಣು ಇಡೀ ಜಗತ್ತಿನ ಮೇಲಿದೆ, ಮತ್ತೆ ನನ್ ಕಣ್ಣು ಫುರ್ಫುರಿ ನಗರದ ಮೇಲಿದೆ. ಅವರು ಇಡೀ ಜಗತ್ತನ್ನ ಆಳ್ಲಿ, ನಾನು ಫುರ್ಫುರಿ ನಗರನ ನೆಮ್ಮದಿಯಾಗಿ ಆಳ್ತೀನಿ. ಫುರ್ಫುರಿ ನಗರ ಇವಾಗ ನಂದಾಗುತ್ತೆ. ಯಾರೋ ಕಚ್ಚಿದ್ದೆ ನನಗೆ. ಬಾರ ಬೇಗ. ಯಾವ್ದು ಹುಳ ಗಿಳ ಕಚ್ಚಿರ್ಬೇಕು ನನಗೆ. ಹೋಗು ಎಲ್ಲಾನು ಕ್ಲೀನ್ ಮಾಡು, ನೀಟಾಗಿ ಮಾಡು. ಅಯ್ಯೋ ಮೋಟು ಪತ್ಲು, ನನ್ ಗೆಳೆಯರ ಇಬ್ರು ಯಾಕ್ರಮ ವಾಪಸ್ ಬರ್ಬಿಟ್ರಿ? ನಾನು ಎಲ್ಲಾ ವ್ಯವಸ್ಥೆಗಳು ಮಾಡಿದ್ನಲ್ರೇ. ಡಾಕ್ಟರ್ ಅಣ್ಣ, ನೀವ್ ಏನನ್ ಮಾಡಿದ್ರು ಎಲ್ಲಾನು ವೇಸ್ಟ್ ಆಗ್ಬಿಡ್ತಾಡ. ನೀವು ಕಂಡಿಡ್ದಿದ್ದ ಔಷಧಿ ಎಲ್ಲಾನು. ಅದಕ್ಕೆ ಡಾಕ್ಟರ್ ಅಣ್ಣ ಹಂಗಾಯ್ತಮೇಲೆ ಆಗಿದ್ದಾಗೋಯ್ತು. ಈಗೆಲ್ಲ ಸೇರ್ಕೊಂಡು ಏನಾದ್ರು ಮಾಡ್ಲೇಬೇಕು ಇವ್ರಿಗೆ. ಬಾಸ್, ಮೋಟು ಪತ್ಲನು ಒಳಗೆ ಬಂದಿದ್ದಾರೆ. ಇದಾಕತ್ತೆ, ನಡಿ ಬಾಸ್ಗೆ ಹೇಳ್ಬಿಡೋಣ. ಬೇಗ ಇಲ್ಲಿಂದ ಓಡ್ಬೇಕಂಡ್ರಪ್ಪ ನಾವು. ಬರೀ ನನ್ ಗೆಳೆಯ, ಬೇಗ ಸ್ಪ್ರೇ ಮಾಡಯ್ಯ.
ಬಾಸ್ ಬಾಸ್ ಬೇಗ ಬನ್ನಿ, ಇಲ್ಲಿ ನೋಡಿ ಮೋಟು ಪತ್ಲು. ಎಲ್ಲಿದ್ದಾರೆ ಮೋಟು ಪತ್ಲು? ನೀವ್ ಹೇಳ್ತಾ ಇದ್ರಿ ಇಲ್ಲಿ 4 ಜನ ಇದ್ದಾರೆ ಅಂತ, ಇದ್ದವರು ಕಾಣ್ತಾ ಇಲ್ಲ ಇವಾಗ. ನೀವು 3 ಜನ ಕತ್ತೆ ಕಾಯ್ತಾ ಇದ್ರ ಇಲ್ಲಿ? ಬಾಸ್ ಬಾಸ್ ಅದೇನಂದ್ರೆ ನಾನು ನೋಡಿದೀನಿ, ಅವ್ರ 4 ಜನನು ಇಲ್ಲೇ ಇದ್ರು, ನಾನು ಕಣ್ಣಿಂದನೇ ನೋಡಿದ್ರಿ ಬಾಸ್. ಈ ಭಯಂಕರವಾದ ಸೌಂಡ್ ಎಲ್ಲಿಂದ ಬರ್ತಾ ಇದೆಯೋ? ಅಯ್ಯೋ ಮೊಟ್ಟು ನನ್ನ ಗೆಳೆಯ, ಭಯಂಕರವಾದ ಸೌಂಡ್ ಅಲ್ಲ ಕಡೆಯ, ಭಯಂಕರವಾದ ಆಕೃತಿ ನಮ್ ಕಡೆವೇ ಬರ್ತಾ ಇದೆ ಕಡೆಯ. ಅಲ್ಲೋಡಯ್ಯ. ಒಬ್ಬರ ಕಾಲ ಒಬ್ಬರು ಹಿಡ್ಕೊಳ್ಳಿ ಗಟ್ಟಿಯಾಗಿ. ಅಕ್ಕ, ಈ ಚಿಕ್ಕ ಚಿಕ್ಕ ಪ್ರಾಣಿಗಳೆಲ್ಲ ಯಾವುದು? ನೋಡಕ್ಕೆ ಇಲ್ಲಿ ತರ ಏನೂ ಇಲ್ಲ, ಆದ್ರೆ ತಿಂದ್ರೆ ತುಂಬಾ ರುಚಿಯಾಗಿರ್ಬೋದು. ನಾನು ನನ್ನ 20 ವರ್ಷದ ಅನುಭವದಲ್ಲಿ ಯಾವತ್ತು ಬೆಕ್ಕಿ ಊಟ ಆಗಿಲ್ಲ. ನಾನು 20 ವರ್ಷದ ಅನುಭವದಲ್ಲಿ ಕ್ಯಾಟ್ ಬಾಲ್ ಕೂಡ ಆಗೇ ಇಲ್ಲ. ಕೆಲಸ ಮಾಡ್ರಯ್ಯ, ಬೇಗ ದೊಡ್ಡರಾಗ ಸ್ಪ್ರೇ ಮಾಡ್ರಯ್ಯ ಬೇಗ. ಈಗಲೇ ಮಾಡ್ತೀನಿ ಡಾಕ್ಟ್ರೇಡ. ಸಂಖ್ಯೆ, ನಾವೆಲ್ಲ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತಿದ್ದೀವಿ. ಮೋಟು ಪತ್ಲು, ನೀವು ತುಂಬಾ ಎಕ್ಸ್ಕ್ಲೂಸಿವ್ ಪೀಸ್ ಇದ್ದೀರಾ. ಇಷ್ಟೆಲ್ಲ ಆದ್ರೂ ನೀವು ಸೋಲ್ ಒಪ್ಕೊಳ್ಳೋದಿಲ್ವಲ್ಲ. ನೀವು ನಮ್ಮ ಮೇಲೆ ಟ್ಯಾಂಕರ್ ನಿಂದ, ಏರೋಪ್ಲೇನ್ಸ್ ಇಂದ ಎಲ್ಲ ಅಟ್ಯಾಕ್ ಮಾಡಿದ್ರಿ, ಆದ್ರೆ ಈಗ ಯಾವ ಹೊಸ ಪ್ಲಾನ್ ತಗೊಂಡ್ಬಂದಿದ್ದೀರಾ? ಮಾಡಕ್ಕಾಗತ್ತಪ್ಪ, ಮೋಟು ಪತ್ಲು ಜೋಡಿನೇ ಹಂಗಿದೆ. ಸೋಲೋದು ಇಲ್ಲ, ಸೋಲ್ ಒಪ್ಕೊಳ್ಳೋದು ಇಲ್ಲ. ನಾವ್ ಅನ್ಕೊಂಡ್ವಿ ನಿಮ್ಗೇನೋ ಸೂಪರ್ ಪವರ್ ಬಂದ್ಬಿಟ್ಟಿದೆ ಅಂತ. ಬಂದ್ರು ನೀವು 3 ಜನನು ಮನುಷ್ಯರೇ ತಾನೆ, ಅದರಿಂದ ನಾವೆಲ್ಲರೂ ನಿಮ್ 3 ಜನದ ಇನ್ನರ್ ಪವರ್ನ ಚೆಕ್ ಮಾಡಕ್ಕೋಸ್ಕರ ಬಂದಿದ್ದೀವಿ. ನೀವೆಲ್ಲರೂ ನಮ್ಮ ಇನ್ನರ್ ಪವರ್ ಚೆಕ್ ಮಾಡಕ್ ಬಂದಿದ್ದೀರಾ? ಬನ್ನಿ ಅದನ್ನು ನೋಡೇ ಬಿಡೋಣ. ಮೇಡಮ್, ಇದಕ್ಕೆ ಸ್ಲೀಪ್ ಬಾಂಬ್ ಅಂತ ಕರೀತಾರೆ. ನಾವು ನೋಡ್ಬೇಕಾಗಿತ್ತು ನಿಮ್ 3 ಜನ ಸೂಪರ್ಗಳಿಗೂ ನಿದ್ದೆ ಬರುತ್ತೋ ಇಲ್ವೋ ಅಂತ. ಬ್ಯಾಂಕಿ, ನನಗೆಲ್ಲ ಮಂಜ ಕಾಣಿಸ್ತಾ ಇದೆ. ನನಗೂ ಕಣ್ಬಿಡಕ್ ಆಗ್ತಿಲ್ಲ. ಪಿಂಕಿ, ಬಾಂಕಿ, ಕಣ್ ಮಾತ್ರ ಮುಚ್ಕೋಬೇಡಿ. ಮೋಟು ಪತ್ಲು, ಇದಕ್ಕೆ ನೀವು ಸರಿಯಾಗಿ ಅನುಭವಿಸ್ತೀರಾ. ಏ ಪ್ಯಾಂಕಿ, ಮೋಟು ಪತ್ಲು ತಾಕತ್ನ ಅಷ್ಟೊಂದು ಹಗುರವಾಗಿ ನೋಡ್ಬೇಡ ನೀನು. ಈಗ ತೋರ್ಸೋ ನಿನ್ನ ಸೂಪರ್ ಪವರ್ಸು. ಸರಿಯಾಗಿ ನಿಂತ್ಕೊಳ್ಳಕ್ ಆಗದೆ ತೂರಾಡ್ತಿದ್ದೀರಾ. ಅದೇನ್ ಕಿಸಿರ ನೋಡೋಣ. ಮೋಟು ಪತ್ಲು, ನಾನ್ ನಿಮ್ಮಿಬ್ಬರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ.
ಓಕೆ, ಅವ್ರನ್ನ ಫಾಲೋ ಮಾಡೋಣ. ನೋಡಿರಿ ಬೇಗ. ಏ ಪಂಕಿ, ಎಲ್ಲಿ ಎಸ್ಕೇಪ್ ಆಗ್ತಿದ್ಯಾ ನೀನು? ಎಲ್ಲ ಟೈಮು ಒಂದೇ ತರ ಇರಲ್ಲ ಕಣ. ನಿನ್ನೆ ನಿನ್ ಟೈಮ್ ಇತ್ತು, ಇವತ್ತು ನಮ್ ಟೈಮ್ ಇದೆ. ಇವತ್ತು 3 ಜನನು ಬದುಕೋದಿಲ್ಲ. ನೋಡ್ತಾ ಇರಿ, ಎಲ್ಲಿವರೆಗೂ ಓಡ್ತಿರೋ ಓಡಿ ನೋಡೋಣ. ಮಟು, ಫೈರ್ ಮಾಡು. ಅಯ್ಯೋ, ಅಲ್ಲೋಡ್ರ ಯಾರು ಜೀವತ್ಗಳೇನ ಪತ್ಲು ಐಡಿಯಾ ಕೆಲಸ ಮಾಡ್ಬಿಡ್ತೆ ಕಡೆಯ. ಮೋಟು ಪತ್ಲು ಎಂತ ಕಮಾಲ್ ಮಾಡ್ಬಿಟ್ರು. ಮೋಟು ಪತ್ಲು ಅಂತೂ ನಮ್ಮ ಊರಿನ ರಕ್ಷಕರು. ಮೋಟು ಪತ್ಲು, ನೀವಿಬ್ರು ಪ್ರೂವ್ ಮಾಡ್ಬಿಟ್ರಿ. ಬರೀ ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದನೂ ಕೆಲಸ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಬಕ್ಸರಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮನ್ನು ಹೊಗಳ್ತಾ ಇದ್ದೀರಿ ಅಂದ್ರೆ ನಾವು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡ್ತೀವಿ ಅನ್ಸುತ್ತೆ ಅಲ್ವಾ? ಮೋಟು, ಇದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀನು ಎಂತ ದೊಡ್ಡ ಸಾಧನೆ ಮಾಡಿದೀಯಾ. ವೆಲ್ ಡನ್. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಮೋಟು ಪತ್ಲು ಜಿಂದಾಬಾದ್. ಅನ್ಸುತ್ತೆ ಇವ್ರು 3 ಜನಕ್ಕೆ ಎಚ್ಚರ ಬರ್ತಾ ಇದೆ. ಚೈನ್ ಮುರಿಲಿಲ್ಲ ಅಂದ್ರೆ ಸಾಕು. ಆಗಲ್ಲ ಗಸಿಟ, ಆ ಚೈನ ನಾನು ಸ್ಪೆಷಲ್ ಸ್ಟೀಲಿನ ತಯಾರು ಮಾಡಿದೀನಿ ಕಡೆ. ಅಯ್ಯಬ್ಬ, ಡಾಕ್ಟರ್ ಜಡ್ಕಾ ಕಂಡಿಡಿದ್ರು ಬ್ಲೇಡರ್ಸ್ಗೂ ಬೆಂಕಿ ಇಡ್ಬಿಟ್ರು. ಮೋಟು ಬದಲು ನಾವೀಗ ಏನ್ ಮಾಡೋಣ? ನೀವೆಲ್ರೂ ಸೈಡ್ಗೆ ಹೋಗಿ, ಎಲ್ರೂ ದೂರ ಹೋಗಿ, ಬೇಗ ಹೊರಟೋಗಿ ಇಲ್ಲಿಂದ. ಅದೇ ಜಲ್ದಿ ಓಡಿ ಓಡಿ ಓಡಿ. ಜಲ್ದಿ ಓಡಿ. ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ಓಡಿ ಓಡಿ, ಅವರು ಚೈನ್ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾರೆ. ತಪ್ಪಿಸ್ಕೊಳ್ಳಿ. ಓಡಿ 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 ಓಡಿ. ಅದೇ ನಿಂತ್ಕೊಳ್ಳಿ. ಓಡಿ ಓಡಿ ಓಡಿ. ಎಲ್ಲಿ ನೋಡಕ್ತಾ ಇದ್ದೀರಾ? ಉಳಿಯಲ್ಲ ನೀವು ಇವತ್ತು. ಅಷ್ಟು ಬೇಗ ಎಲ್ಲಿಗೆ ಹೋಗ್ತಿದ್ದೀರಾ? ಹಲೋ ಮೋಟು ಪತ್ಲು, ಎಲ್ಲಿ ಓಡೋಗ್ತಿದ್ದೀರಾ? ಇಷ್ಟೆಲ್ಲ ನಾಟಕಗಳು ನಿಮ್ಗೋಸ್ಕರನೇ ನಡೀತಿರೋದು. ಬೆಂಕಿ, ಕರ್ಕೊಂಡೋಗಿ ಅವರಿಬ್ಬರನ್ನು. ಹಲೋ ಮೋಟು ಪತ್ಲು, ನಮ್ಮ ಹೊಸ ಸೆಟಪ್ ಹೆಂಗಿದೆ? ನಾವು ಇಡೀ ಪ್ರಪಂಚದ ಮೇಲೆ ಅಟ್ಯಾಕ್ ಮಾಡೋವರೆಗೂ ನೀವು ಸೂಪರ್ ಹೀರೋ ಅಲ್ಲ ಅಂತ ನಾವು ತೋರಿಸ್ತೀವಿ. ಬದಲಾಗಿ ನಾವುಗಳು ಸೂಪರ್ ಹೀರೋ ಅಂತ ನಿಮಗ್ ತೋರಿಸ್ತೀವಿ. ಸೂಪರ್ ಹೀರೋಗಳಲ್ಲ, ಸೂಪರ್ ವಿಲನ್ಗಳು. ಯಾವಾಗ್ಲೂ ಅದೇ ಆಗಿರ್ತೀರ ನೀವು. ಇನ್ನು ನಿಮ್ಗೆ ಅಹಂಕಾರ ಇಳಿದಿಲ್ಲ ಅನ್ಸುತ್ತೆ. ಎಲ್ಲಿವರೆಗೂ ನೀವು ನಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದಿಲ್ವೋ ಅದುವರೆಗೂ ನೀವು ಇದೇ ಗಾರ್ಡ್ ಒಳಗಡೆನೆ ಇರ್ಬೇಕಾಗುತ್ತೆ.
ಮತ್ತು ಈ ಕ್ಯಾಪ್ಸೂಲ್ ಇಂದ ನಿಮ್ಮನ್ನ ಯಾರು ಬಚಾವ್ ಮಾಡಕ್ಕಾಗಲ್ಲ. ಎಲ್ಲಾ ದೇಶದವರು ನಮ್ ಷರತ್ನ ಒಪ್ಕೊಂಡಿದ್ದಾರೆ. ಯಾರು ಒಪ್ಕೊಳ್ಳೋದಿಲ್ವೋ ಅವರು ತುಂಬಾ ಭಯಾನಕವಾದನ್ನ ಅನುಭವಿಸ್ಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತ ನಿಮ್ಗೆ. ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾರೆ ಡಾನ್, ಜಾನ್ ಆಗ್ತಾರೆ ಡಾನ್. ಮೋಟು ಪತ್ಲು ಇಂದ ನಮ್ಗೆ ಇದು ತಿಳಿದು ಬಂದಿದೆ. ಒಳಗಡೆಯಿಂದನೇ ನಾವು ತುಂಬಾನೇ ವೀಕ್ ಇದೀವಿ. ಯಾರಾದ್ರೂ ನಮ್ಗೆ ನಿದ್ದೆ ಬರೋ ಔಷಧಿ ಹಾಕಿ ನಮ್ಮನ್ನ ಸಾಯಿಸಲೂಬಹುದಾಗಿದೆ. ಆದ್ರಿಂದ ನಾವು ಒಳಗಡೆಯಿಂದನೂ ತುಂಬಾ ಶಕ್ತಿವಂತರಾಗಬೇಕಾಗಿದೆ. ಪಿಂಕಿ, ಪಾಂಕಿ, ರೆಡಿ? ರೆಡಿ. ನಡೀರಿ, ಟೆಸ್ಟ್ ಮಾಡೋಣ. ಜಗತ್ತಿನೆಲ್ಲೆಡೆ ಭಾರತದಿಂದ ಬಂದಂತಹ ಸೂಪರ್ ವಿಲನ್ಸ್ಗಳು ಧೂಳೆ ಬಂದ್ಬಿಟ್ಟಿದ್ದಾರೆ. ನಾವು ನಿಮ್ಮ ಗುಲಾಮರಾಗೋದಿಲ್ಲ ಅಂತ ಯಾವ ದೇಶ ಹೇಳುತ್ತೋ ಆ ದೇಶವನ್ನ ಅವರು ಸಂಪೂರ್ಣವಾಗಿ ಧ್ವಂಸ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ನೋಡಿ ಅವರು ಧ್ವಂಸ ಮಾಡ್ತಿರುವ ಕಟ್ಟಡಗಳನ್ನ. ಈಗ ಜಗತ್ತೇ ನಮ್ ಕೈಯಲ್ಲಿದೆ. ನಮ್ಮ ಹೆಡ್ ಕ್ವಾರ್ಟರ್ಸ್ ಎಲ್ಲಿರ್ಬೇಕು ಅಂತಂದ್ರೆ ಅಲ್ಲಿ ಯಾರು ನಮ್ಮೇಲೆ ದಾಳಿ ಮಾಡೋಕ್ ಪ್ರಯತ್ನ ಪಡಬಾರ್ದು. ಬಾಸ್ ಬಾಸ್, ಆ ಡೈಮಂಡ್ಸ್ ಬಂದ್ಬಿಡ್ತು. ಬಾಸ್, ಚಿನ್ನ ಬೆಳ್ಳಿ ತುಂಬಿರೋ ಟ್ರಕ್ ಹೊರಗಡೆ ಇದೆ. ಒಳ್ಳೆ ಕೆಲಸ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ಈಗ ಹೋಗು, ಮೋಟು ಪತ್ಲು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡು. ಅವ್ರ ವಿಲ್ ಪವರ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಮಾಡು. ಸರಿ ಬಾಸ್. ನಿಂತ್ಕೊಳ್ಳಿ ಬಾಸ್, ನಾನು ಬರ್ತೀನಿ. ಅವ್ರು ಅನ್ಕೊಂಡಿದ್ದಾರೆ ಇನ್ನು ನಮ್ಗೆ ಸ್ಲೀಪಿಂಗ್ ಬಾಕ್ಸ್ ಕೆಲಸ ಮಾಡುತ್ತೆ ಅಂತ. ನಾವು ಮಲಗ್ ಬಿಡ್ತೀವಿ ಅಂತ. ಜೂತ್ಗಳ ಈಗ ನಿದ್ದೆ ಮಾಡೋ ಸಮಯ ಕಡೆಯ ನನಗೆ. ಕಂಟಿನ್ಯೂ ಫೈರ್ ಮಾಡ್ತೀನಿ. ಇವಾಗ ಸ್ಲೀಪಿಂಗ್ ಬಾಂಬ್ ಕೂಡ ಇವ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಇನ್ನು ಫೈರ್ ಮಾಡಿ. ನೀವು ಮೋಟು ಪತ್ಲುನ ಕಾಪಾಡಕ್ಕಾಗೋದಿಲ್ಲ. ಒಪ್ಕೊಳ್ಳಿ ಮತ್ತು ನಿಮ್ ತಲೆನ ನಮ್ಮ ಪಾದದ ಹತ್ರ ಇಡಿ. ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಇವ್ರು 3 ಜನ ಸಖತ್ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಕಡೆ. ಅರೆ ಸ್ವಾಮಿ, ನಮ್ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ನಾವು ಸೋಲು ಒಪ್ಕೊಂಡ್ಬಿಟ್ವಿ ಸರ್. ನಾವು ನಿಮ್ಮನ್ನ ಖಂಡಿತ ಎದುರಾಕೊಳ್ಳಲ್ಲ, ಎದುರಾಕೊಳ್ಳೋದಿಲ್ಲ ನೋಡಯ್ಯ. ಪಿಂಕಿ ಪಾಂಕಿ ಪಂಕಿ ಜಿಂದಾಬಾದ್. ಪಿಂಕಿ ಪ್ಯಾಂಕಿ ಪಂಕಿ ಜಿಂದಾಬಾದ್. ಓಡ್ಬರ ಗಿಡ. ಈಗಲೇ ಬಂದೆ. ಇದೇನಿದೆ, ಕಾರ್ ಒಳಗಡೆ ಹೇಗ್ ಬಂತು?
ನನಗೆ ಸುಮ್ಮನೆ ಸಿಟ್ಟು ಬರೋದಿಲ್ಲ, ಆದ್ರೆ ಸಿಟ್ಟು ಬಂದ್ಬಿಟ್ಟ ಅಂದ್ರೆ ನಾನು ಮನಸ್ಸನೇ ಆಗಿರಲ್ಲ. ನಾನು ಕಳ್ಳನ್ನು ಬಿಟ್ಟು ಬಿಡ್ತೀನಿ, ಆದ್ರೆ ಫುರ್ಫುರಿ ನಗರಕ್ಕೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಖಂಡಿತ ಬಿಡೋದಿಲ್ಲ. ಬಿಡಲ್ಲ 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 ಬಿಡ, ಖಂಡಿತ ಬಿಡಲ್ಲ. ಯಾ ಮೋಟು ಪತ್ಲು, ನೋಡಿ ಏನ್ ತಂದಿದ್ದೀನಿ ನೋಡು. ಘಮ ಘಮ ವೆರಿ ಗುಡ್ ಅಮ್ಮ. ಈ ಚಿಕ್ಕ ಕ್ಲೋಸ್ ಆಗಿರೋ ರೂಮಲ್ಲಿ ಕಾರ್ ಹೆಂಗ್ ಬರುತ್ತೆ ಒಳಗಡೆ? ನೀವು ಕನಸು ಕಾಡ್ತಿದ್ದೀರಾ? ಕಾಡಿ ಮಲ್ಕೊಳ್ಳಿ ಸೋಜಾ. ಮಲಿಕೊಳ್ಳ, ಈಗ ತಾನೇ ಚಿಕನ್ ತಿಂದಿದ್ದೆ, ಮತ್ತೆ ನಿಮ್ಮ ಹತ್ರ ಒದೆ ತಿಂದಿದ್ದೆ, ಇನ್ನು ಮೈಕೈ ನೋವಿದೆ. ಅಯ್ಯಮ್ಮ, ಅದು ಕನಸೇನೆ. ಬಾಯ್ ಬಾಯ್, ಮಲ್ಕೋ, ನಿದ್ದೆ ಮಾಡು, ಸ್ವೀಟ್ ಡ್ರೀಮ್. ಇಟ್ಸ್ ಅ ಡ್ರೀಮ್. ಡೋರ್ ಬಂದ್ ಆಗಿದೆ. ಈ ಚಿಂಗಮ್ ಕಾರಿಂದ ಹಿಂಗ್ ಬಂದ. ನಾನ್ ನಿಜವಾಗ್ಲೂ ಕನ್ಸ್ ಕಾಣ್ತಾ ಇದ್ನ, ಆದ್ರೆ ನಂಗೆ ಅನಿಸ್ತಾ ಇಲ್ಲ. ಇನ್ನು ಒದೆ ತಿಂದಿರೋ ನೋವು ಹಂಗೆ ಇದೆ, ನಂಗೆ ಸರಿ ಕಾಣ್ತಾ ಇಲ್ಲ. ಒಂದ್ ವೇಳೆ ಇದು ನಿಜ ಆಗಿದ್ರೆ ಆ ಪಿಂಕಿ ಪಾಂಕಿ ಪ್ಯಾಂಕಿ ನನ್ನ ಡಾಂಕಿ ಮಾಡ್ಬಿಡ್ತಾರೆ. ಓಡಿ ಇಲ್ಲಿಂದ. ಇದೇನಾಯ್ತು? ಇದೇಗಾಯ್ತು? ಬಾಸ್, ಗೊತ್ತಿಲ್ಲ ನಂಗೆ ಇದು ಕನ್ಸ ನಿಜನ ಅಂತ. ಕನ್ಸ ಆಗಿದ್ರೆ ನಾವು ಮಲಗಿದ್ದೀವಿ, ಅದ್ ನಿಜ ಆಗಿದ್ರೆ ಮೋಟು ಪತ್ಲು ಓಡೋಗಿದ್ದಾರೆ. ಇಲ್ಲ, ಅವ್ರು ಹೇಗ್ ತಪ್ಪಿಸ್ಕೊಂಡ್ರು? ಡಾಕ್ಟರ್ ಜಟ್ಕ, ಇಲ್ಲಿ ನೋಡಿ ಬಂದ್ರು ನಮ್ಮ ಸೂಪರ್ ಹೀರೋಗಳು. ಏನ್ ಸ್ಪಾಟ್ ಆಗಿ ಕಾಣ್ತಾ ಇದ್ದೀರಲ್ವಾ? ಯಾ ಮಾಟಾಗೇನ ಕಾಣ್ತಾ ಇದೀವಿ, ಆದ್ರೆ ಡ್ರೆಸ್ ಚೆನ್ನಾಗಿದೆಯಾ ಇಲ್ವಾ? ಬಟ್ಟು ನನ್ನ ಜೀವದ ಕಡೆಯ ಇದು ಬಹಳ ಚೆನ್ನಾಗಿದೆ ಕಡೆಯ, ಗಟ್ಟಿ ಮುಟ್ಟಾಗಿದೆ, ಒಳ್ಳೆ ಕ್ವಾಲಿಟಿ. ಇದ್ರೊಳಗಡೆ ಬೇಕಾದಷ್ಟು ವೆಪನ್ಸ್ ಗಳಿವೆ ಕಡೆಯ. ಸ್ವಲ್ಪ ಯೋಚಿಸ್ಬೇಕಷ್ಟೇ ಕಡ್ರಯ್ಯ. ನೀವ್ ಹಾಕೊಂಡಿರೋ ಸೂಟ್ ನಿಂದ ಯಾವ ಜಾಗದಿಂದನಾದ್ರೂ ಆಚೆ ಬಂದ್ಬಿಟ್ಟು ದುಶ್ಮನ್ಗಳನ್ನ ಅಟ್ಯಾಕ್ ಮಾಡುತ್ತೆ ಕಡ್ರಯ್ಯ. ಇದು ಮೊದ್ಲಿಗೆನೆ ಮಿಸ್ಫೈರ್ ಆಗೋಗ್ಬಿಡ್ತಲ್ಲ. ಸಾರಿ ಡಾಕ್ಟರ್ ಅಣ್ಣ, ನಾನು ದುಶ್ಮನ್ಗಳಿಗೆ ಹೆಂಗ್ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲೇನೆ ಇಂಥ ಕೆಲಸ ಆಗ್ಬಾರ್ದು ಡಾಕ್ಟರ್ ಅಣ್ಣ. ಏನ್ ಮಾಡೋ ಡಾಕ್ಟರ್ ಅಣ್ಣ, ಬಹಳ ಒಳ್ಳೆ ಕೆಲಸ ಮಾಡ್ದೆ ಮಟ್ಟು. ಅಂದ್ರೆ ನಾನು ಕಂಡಿಡಿದಿರೋದು ಕೆಲಸ ಮಾಡ್ತು ಅಂತ ಆಯ್ತು. ವೆರಿ ಗುಡ್ ವೆರಿ ಗುಡ್ ವೆರಿ ವೆರಿ ಗುಡ್. ನನ್ ಗೆಳೆಯರ, ನಾನು ಈ ಆಸ್ಟ್ರೋನಾಟ್ಸ್ ಬಗ್ಗೆ ಫುಲ್ ರಿಸರ್ಚ್ ಮಾಡ್ಬಿಟ್ಟಿದ್ದೀನಿ ಕಡೆಯ. ಅದ್ರ ಎಲ್ಲ ತಾಕತ್ಗಳು ಆಸ್ಟ್ರೋನಾಟ್ಸ್ ಪಾರ್ಟಿಕಲ್ಸ್ ಗಳಿಂದಾನೆ ಆಗಿರೋದು ಕಡ್ರಯ್ಯ. ಆದ್ರೆ ಡಾಕ್ಟರ್ ಅಣ್ಣ, ಪಾರ್ಟಿಕಲ್ಸ್ ಹೊರಗಡೆ ಬರೋದು ಹೆಂಗೆ? ಅದಕ್ಕೆ ಒಂದೇ ದಾರಿ ಇರೋದು ಕಡ್ರಯ್ಯ. ಅವ್ರು 3 ಜನಗಳನ್ನ ಎಲ್ಲೂ ನಿಲ್ಲಿಸ್ದಂಗೆ 5 ಎಲಿಮೆಂಟ್ಸ್ ನ ಕ್ರಾಸ್ ಮಾಡಿಸ್ಬೇಕಾಗುತ್ತೆ ನೀವು. 5 ಎಲಿಮೆಂಟ್ಸ್ ಅಂದ್ರೆ ಭೂಮಿ, ನೀರು, ಗಾಳಿ, ಆಕಾಶ ಮತ್ತೆ ಬೆಂಕಿ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನೀವಿಬ್ರು ಆಗಿದ್ದಾಗೆ ಟೆಲಿಪತಿಯಿಂದ ಮಾತಾಡ್ಬೋದು ಕಡ್ರಯ್ಯ. ಅದು ಒಬ್ರು ಯೋಚನೆ ಮಾಡೋದನ್ನ ಇನ್ನೊಬ್ರು ಕೇಳಿಸ್ಕೊಬೋದು ಕಡ್ರಪ್ಪ. ಮತ್ತೆ ಇನ್ನೊಂದು ವಿಷಯ ಕಡ್ರಯ್ಯ, ನಿಮ್ಮ ಹತ್ರ ಒಂದು ವರ್ಟಿಕಲ್ ಕ್ಯಾಮರಾ ಇರುತ್ತೆ, ಅದು ಲೈವ್ ಟೆಲಿಕಾಸ್ಟ್ ತೋರಿಸುತ್ತೆ ಕಡ್ರಯ್ಯ. ಥ್ಯಾಂಕ್ ಯು ನನಗೆ ಯಾಕೆ ಹಿಂಗ ಅನ್ನಿಸ್ತಾ ಇದೆ? ಇವಾಗ ತಾನು ಇಲ್ಲಿಂದ ಯಾರೋ ಓದಂಗಾಯ್ತು. ಬಟ್ ಈಗ ಒಂದು ಎಲಿಮೆಂಟ್ ಅಂದ್ರೆ ಗಾಳಿ ವ್ಯವಸ್ಥೆ ಎಲ್ಲ ಮುಗಿತು ಕಣ. ಈಗ ಇನ್ನೊಂದು ಎಲಿಮೆಂಟ್ನ ಯೂಸ್ ಮಾಡ್ಬೇಕು ನಾವು, ಅಂದ್ರೆ ಭೂಮಿ, ಅರ್ತ್ ಅಂದ್ರೆ ನೆಲ ಕಣ. ಓಕೆ ಪತ್ಲೋ, ನಿಂತ್ಕೊಳ್ಳಿ. ಫೈಟ್ ಮಾಡಂಗಿದ್ರೆ ಯಾಕೆ ಓಡ್ತಾ ಇದ್ದೀರಾ? ಸ್ವಲ್ಪ ಸ್ಪೀಡ್ ಬಟ್
ಮೊಟ್ಟು ಗಾಳಿ ಮತ್ತೆ ಭೂಮಿ ಆಯ್ತು ಕಣ. ಈಗ ನೀರಿಂದ ಹೋಗ್ಬೇಕು ನಾವು. ಓಕೆ ನಡಿ, ಈಗ ನೀರು ನೋಡ್ಕಣ. ಮೊಟ್ಟು ಅಲ್ಲೋಡ ಸಮುದ್ರ. ಮತ್ತೆ ನಡಿಯೋ, ಯಾಕೆ ಲೇಟ್ ಮಾಡೋದು? ಇನ್ನೊಂದು ವಿಷಯ ಏನಂದ್ರೆ ನಾವು ಎಷ್ಟು ಆಳದಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ ಕಣ. ಮೇಲ್ಗಡೆ ಹೋಗೋಷ್ಟರಲ್ಲಿ ಉಸಿರು ಇರುತ್ತಾ ಇಲ್ವೋ ನಮಗೆ. ಪತ್ಲು, ನಾವೇ ಎದುರ್ಕೊಂಡ್ರೆ ಹೆಂಗೆ ಹೇಳೋ? ನಡಿ, ಫುರ್ಫುರಿಗೋಸ್ಕರ ನಾವು ಏನು ಬೇಕಾದರೂ ಮಾಡೋಣ. ಹಾಂ ಗಾಡಿಯ ಮರ್ತ್ಬಿಟ್ಟಿಯೋ, ಡಾಕ್ಟ್ರನ್ನ ಹೇಳಿದ್ದು ನಾವು ಟೆಲಿಪತಿಲೂ ಮಾತಾಡ್ಬೋದು ಅಂತ ಹೇಳಿದ್ರಲ್ಲ. ಸಾರಿ ಪತ್ಲು, ಈಗ ಉಸಿರು ಹೇಳ್ಕೊಳ್ಳೋದಕ್ಕೂ ಬಹಳ ಕಷ್ಟ ಆಗ್ತಾ ಇದೆ ಕಣೋ. ಇನ್ನು ಸ್ವಲ್ಪ ಹೊತ್ತು ತಡ್ಕೊಂಡಿರೋ, ಜ್ಞಾಪಕ ಇಟ್ಕೋ. ಕಷ್ಟ ಅಂತ ಹೆದರ್ಕೊಳ್ಳೋದು ಮೋಟು ಪತ್ಲು ಡಿಕ್ಷನರಿಲೇ ಇಲ್ಲ ಕಣ. ಪತ್ಲು ನಾನು ಖಂಡಿತ ಸೋಲಪ್ಕೊಳ್ಳಲ್ಲ ಕಣೋ. ಆದ್ರೆ ಖಾಲಿ ಹೊಟ್ಟೆಲ್ಲ ತಲೆ ಓಡಲ್ಲ ಕಣೋ. ಏನಾದರೂ ಐಡಿಯಾ ಕೊಡೋ, ಏನಾದರೂ ಯೋಚಿಸೋ ಬೇಗ. ಐಡಿಯಾ ಮರ್ತ್ಬಿಟ್ಟೇನ ಬಟ್ ಡಾಕ್ಟ್ರನ್ನ ಏನು ಹೇಳಿದ್ರು ಅಂತ, ನಾವು ಏನೇ ಯೋಚನೆ ಮಾಡಿದ್ರು ಅದಾಗ್ಬಿಡುತ್ತೆ ಅಂತ. ಓಕೆ, ಈಗ ಸ್ಪೀಡಾಗಿ ಹೋಗ್ಬೇಕು. 1 2 3 ಬಟ್ 4ನೇ ಎಲಿಮೆಂಟು ಆಕಾಶವು ಮುಗಿದೈತೆ ಕಣ. ಈಗ ಒಂದೇ ಒಂದು ಎಲಿಮೆಂಟ್ ಬಾಕಿ ಇದೆ, ಫೈರ್. ನಿಂತ್ಕೊಳ್ಳಿ, ನಿಮ್ಗೆ ಧೈರ್ಯ ಇದ್ರೆ ನಮ್ ಜೊತೆ ಫೇಸ್ ಮಾಡಿ. ಬ್ಯಾಂಕೇಣ, ಈಗ ತಾನೇ ನಾವು ಹಾರೋದಕ್ಕೆ ಶುರು ಮಾಡಿದೀವಿ. ಸ್ವಲ್ಪ ಟೈಮ್ ಕೊಡ್ತೀಯಾ? ನಾವು ಖಂಡಿತ ನಿಂತ್ಕೋತೀವಿ. ಅಲ್ಲೋಡ ಬರ್ನಿಂಗ್ ಪ್ಲಾನೆಟ್. ಲೆಟ್ಸ್ ಗೋ ಟು ದ ಬರ್ನಿಂಗ್ ಪ್ಲಾನೆಟ್. ನಡಿ ಬಾ. ಮೋಟು, ನಾವು ಬರ್ನಿಂಗ್ ಪ್ಲಾನೆಟ್ ಹತ್ತತ್ರ ಇದೀವಿ ಕಣ. ನಮ್ಮ ಸೂಟ್ಗೆ ಏನಾದ್ರು ಬೆಂಕಿ ಹತ್ಕೊಂಡ್ಬಿಟ್ರೆ ನಾವು ಸುಟ್ಟೋಗ್ಬಿಡ್ತೀವಿ ಕಣ. ಅರೆ, ನಾವು ಸತ್ತೋಗ್ಬಿಟ್ರೇನಂತೋ. ನಮ್ಮ ಜೊತೆ 3 ಜನದ ಕಥೆನೂ ಮುಗ್ದೋಗ್ಬಿಡುತ್ತಲ್ಲೋ. ಅವಾಗ ಫುರ್ಫುರಿ ನಗರದ ಜೊತೆಗೆ ಇಡೀ ಜಗತ್ತು ಸ್ವತಂತ್ರವಾಗಿರುತ್ತೆ ಕಣೋ, ನೆಮ್ಮದಿಯಾಗಿರುತ್ತೆ. ಹಾ, ಮೋಟು ಪತ್ಲು ಬರ್ನಿಂಗ್ ಪ್ಲಾನೆಟ್ ಒಳಗಡೆ ಹೋಗ್ತಾ ಇದಾರೆ. ಬ್ಯಾಂಕಿ, ನಮಗ್ ತೊಂದರೆ ಆಗ್ಬೋದು. ನಾವು ಸೂಪರ್ ಹೀರೋಗಳಿದ್ದೀವಿ. ಬೆಂಕಿ ಅವ್ರಿಗೇನು ಮಾಡ್ಲಿಲ್ಲ ಅಂದ್ರೆ ನಮ್ಗೇನ್ ಮಾಡುತ್ತೆ? ಬನ್ನಿ ಹೋಗೋಣ. ಎಲ್ಲಿ ಮಾಯ ಆಗೋದ್ರು ಅವರಿಬ್ರು? ಎಲ್ಲೋಗ್ಬಿಟ್ರಿ ಮೋಟು ಪತ್ಲು? ಅನ್ಸುತ್ತೆ ಈ ಪ್ಲಾನೆಟ್ ಅವ್ರನ್ನ ಸುಟ್ಬಿಡ್ತು ಅಂತ. ನಮ್ಮನ್ನ ಮಿಸ್ ಮಾಡ್ಕೊಳ್ಳ ತಾನೇ ಬ್ಯಾಂಕೇಣ? ನಿಲ್ಲು ಪ್ಯಾಂಕಿ, ನಾನ್ ತೋರಿಸ್ತೀನಿ ಏನಂತ. ಏನಾಯ್ತು ಪ್ಯಾಂಕಿ? ಏನಾಯ್ತು? ನಿನ್ ಕಣ್ಣಿಗೇನೋ ಕಸ ಬಿದ್ದಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಒಳ್ಳೆ ಐ ಡ್ರಾಪ್ಸ್ ಹಾಕೋ, ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಮೋಟು, ಏನ್ ತಮಾಷೆ ಮಾಡ್ತಿದ್ಯಾ? ನಿನಗ್ ಪಾಠ ಕಲಿಸ್ತೀನಿ ನಾನು. ಯಾ ಸಾಧ್ಯ ಇಲ್ಲ. ನೀನ್ ಬೆಳೆದೇ ಹೋದ್ರು ನಿನ್ ಜಡೆ ಮಾತ್ರ ಸಖತ್ತಾಗಿ ಬೆಳೀತಾ ಇದೆ. ಬೆಳೀಲಿ ಬೆಳೀಲಿ, ಬುದ್ಧಿ ಅಂತೂ ಬೆಳೀಲಿಲ್ಲ. ನಿಮ್ಮಿಬ್ಬರದು ಪವರ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ನಿಮ್ಗೆ ಏನ್ ಅನಿಸ್ತು? ನಾವಿಬ್ರು ಎದ್ರುಕೊಂಡು ಹೋಗ್ತಾ ಇದೀವಿ ತಾನೆ. ನಾವು ನಿಮ್ಮನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ನೆನಪಿದ್ಯಾ? ಏರ್, ವಾಟರ್, ಸ್ಪೇಸ್, ಫೈರ್. ಸೂಪರ್ ಹೀರೋ.
ಏನಾಯ್ತು, ಹೆಂಗಾಯ್ತು, ಯಾವಾಗಾಯ್ತು, ಯಾಕಾಯ್ತು? ಇವಾಗ ನಾನು ಹುಚ್ಚಾಗಿ ಹೋಗ್ತೀನಿ. ಇನ್ಯಾವಾಗ ನಾನು ಜಾನ್ ದ ಡಾನ್ ಆಗೋದು? ಪಿಂಕಿ ಪಾಂಕಿ ಪಂಕಿ ಹೊಡೆದಾಡ ಕಡೆನಾ? ಇಲ್ಲ ಇಲ್ಲ ಇಲ್ವೇ ಇಲ್ಲ. ನಮ್ಮ ಸೂಪರ್ ಪವರ್ಸ್ ಇರ್ಬೇಕಾದ್ರೆ ನಿಮ್ಮ ಹತ್ರ ಗೆಲ್ಲಕ್ಕಾಗ್ಲಿಲ್ಲ. ಈಗ ಪವರ್ಸ್ ಇಲ್ದೇನೆ ಹೇಗ್ ಗೆಲ್ತೀವಿ ನಾವು? ಶರಣಾಗ್ಬಿಡೋಣ ಗಾಯ್ಸ್. ನಮ್ ಕತೆ ಮುಗೀತು, ನಮ್ ಕತೆ ಮುಗೀತು. ಹಾ ಮೋಟು, ನಾವು ನಿಮ್ಗೆ ಸರೆಂಡರ್ ಆಗಿದ್ದೀವಿ. ನಿಜವಾಗ್ಲೂ ಅಸಲಿ ಸೂಪರ್ ಹೀರೋಗಳಿದ್ದೀರಿ. ಸ್ಟಾಪ್ ಇದಾರೆ ಫ್ಲೋ. 5 ಎಲಿಮೆಂಟ್ಸ್ ನೋಡಿದ್ದಾಯ್ತಲ್ಲ, ಈಗ 6th ಎಲಿಮೆಂಟ್ ಜೈಲ್ ನೋಡೋ ಸಮಯ ನಿಮಗ್ ಬಂದಾಯ್ತು. ಕಂಗ್ರ್ಯಾಚುಲೇಷನ್ಸ್. ಮೋಟು ಪತ್ಲು ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಪ್ರಪಂಚನೇ ಕಾಪಾಡಿದರೆ ಆ ಸೂಪರ್ ವಿಲನ್ಸ್ ಕೈಯಿಂದ. ನನಗೆ ಹೆಮ್ಮೆ ಇದೆ ಮೋಟು ಪತ್ಲುನಂತಹ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ದೇಶದಲ್ಲಿರೋದಕ್ಕೆ. ಇವರಿಬ್ಬರಿಗೂ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಸನ್ಮಾನಿಸಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ನಿಜ, ನಾವು ಇಬ್ರು ಸೇರ್ಕೊಂಡು ಸೂಪರ್ ವಿಲನ್ಗಳನ್ನ ಸೋಲ್ಸಿದೀವಿ. ಈ ಗೆಲುವು ನಮಗ್ ಮಾತ್ರ ಸೇರಿದ್ದಲ್ಲ, ನಮಗ್ ಡಾಕ್ಟರ್ ಜಟ್ಕಣ್ಣ, ಗಸೀಟಾರಾಮ್ ಮತ್ತೆ ಚಿಂಗಮ್ ಸರ್ ನಮ್ಗೆ ಹೆಲ್ಪ್ ಮಾಡಿದಕ್ಕೆ ಸಿಕ್ಕಿದ್ದು. ಹಾ, ಒಂದು ಕೆಲಸ ಮಾಡಿ ಸರ್, ನೀವು ನಮ್ಮ ಸ್ನೇಹಿತರನ್ನು ಸ್ಟೇಜ್ ಮೇಲೆ ಕರೆಸಿ ಅವ್ರಿಗೂ ನಮ್ಮ ಜೊತೆ ಅಭಿನಂದಿಸಿ ಸರ್. ಆಗ್ಲೇ ಚೆನ್ನಾಗಿರಿ ಸರ್, ಪ್ಲೀಸ್ ಸರ್. ವಾವ್ ವಾವ್ ಮೋಟು ಪತ್ಲು, ನೀವು ನಿಜವಾಗ್ಲೂ ಸಾಧಕರೇ. ಬನ್ನಿ. Watch India's largest kids library only on Jio Hotstar. Download the app now.